in a live class we are discussing something about the basics of linear inequalities. It is a first PU concept. Compulsory one simple question will appear in the KCET examination. Just ಪಾಠ ಕೇಳಿ ಪ್ರಾಕ್ಟೀಸ್ ಮಾಡಿದ್ರೆ ಸಾಕು. ಬೇರೆ ಚಾಪ್ಟರ್ ಟೈಪು ಪದೇ ಪದೇ ಮೆಟೀರಿಯಲ್ಸ್ ತಿರುವಾಗಬೇಕು ಅಂತೇನಿಲ್ಲ. ಕೆಲವು ಪರ್ಟಿಕ್ಯುಲರ್ ಟಾಪಿಕ್ಸಲ್ಲಿ ಸಿಂಪಲ್ಲಾಗಿ NCERT ಬುಕ್ಕಿಂದಲೂ ಪಿಕ್ ಮಾಡ್ತಾರೆ. ಆ ಪರ್ಟಿಕ್ಯುಲರ್ ಟಾಪಿಕ್ಸ್ ಯಾವುದು ಅಂತ ಕ್ಯಾಚ್ ಮಾಡಿದೆ ನಮ್ಮ ಸ್ಟ್ರೆಂತ್ ಇಲ್ಲಿ ಅಲ್ವಾ. ಎಸ್, ಅದರಲ್ಲಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಒಂದು ಯಾವ ವರ್ಷ ಕ್ವಶನ್ ಮಿಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ. ಬೇಸಿಕ್ಸ್ ಇದನ್ನೆಲ್ಲ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಲೈವ್ ಕ್ಲಾಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ಇಲ್ಲಿ ಈ ಒಂದು 2 ಕ್ಲಾಸ್ ಯೂಟ್ಯೂಬ್ಗೆ ಹಾಕಿದ್ದೀನಿ. ಎಷ್ಟು ಟೈಮ್ಸ್ ಬೇಕಾದ್ರೂ ಪ್ಲೇ ಮಾಡ್ಕೊಂಡು ನೋಡ್ಕೋಬೋದು. ಎಸ್ ಯೂಸಿಂಗ್ ದ basics and properties and synoptical points about the linear inequalities, we are going to move towards the objectives. The very first problem here, solution set ಅಂತಂದ್ರೆ ಏನು, everything we are discussing in the live class. If 4x plus 3 less than 6x plus 7, then what is the solution set ಅಂತ ಕೇಳಿದ್ದಾರೆ. ಸೊಲ್ಯೂಷನ್ ಸೆಟ್ ಅಂದರು, ಎಕ್ಸ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿ ಅಂದರು, ಎಲ್ಲ ಒಂದೇ ಆಗ್ಬೋದಾ. ಅಲ್ಲಿಗೆ ಈ ಚಾಪ್ಟ್ರಲ್ಲಿ ಕೇಳೋದೇ ಎಕ್ಸ್ ವ್ಯಾಲ್ಯೂ, ಅರ್ಥ ಆಯ್ತಾ. ವ್ಯಾಲ್ಯೂ ಅಂದರೆ ಅದು ಇಂಟೀಜರ್ಸಲ್ಲಿ ಇರಲ್ಲ, ನ್ಯಾಚುರಲ್ ನಂಬರ್ ಸೆಟ್ಟಲ್ಲಿ ಇರಲ್ಲ, 100% ರಿಯಲ್ ನಂಬರ್ಸ್ ಮೇಲೆ ಇರುತ್ತೆ. ರಿಯಲ್ ನಂಬರ್ಸ್ ಅನ್ನೋ ಫ್ಯಾಮಿಲಿಗೆ ಎಂಟ್ರಿ ಕೊಟ್ಟರೆ ಆ ಆನ್ಸರ್ ಇಲ್ಲ, ನಮಗೆ ಇಂಟರ್ವಲ್ಸಲ್ಲೇ ಬರ್ತಾವೆ ಹೊರತು ನಂಬರ್ಸಲ್ಲಿ ಬರಲ್ಲ. ಅಂದರೆ ಇಲ್ಲಿಂದ ಇಲ್ಲಿಗೆ ಸಮ್ ಕ್ರೋರ್ ನಂಬರ್ಸ್ ಆರ್ ದೇ. ಎಸ್, ಅದಕ್ಕೆ ಹೇಳಿದ್ದು ಈ ಇನ್ಇಕ್ವಾಲಿಟೀಸ್ ಚಾಪ್ಟ್ರಲ್ಲಿ ಎಕ್ಸ್ ವ್ಯಾಲ್ಯೂಸ್ ಅಂದರೆ ಸೊಲ್ಯೂಷನ್ ಸೆಟ್. ಅವು 1, 2, 3 ಇರೋದಿಲ್ಲ, ಅವು ಇಂಟರ್ವಲ್ ಸಮ್ ಕ್ರೋರ್ಸ್ ಟುಗೆದರ್ ಇರ್ತವೆ. ಹೆನ್ಸ್ ಈಚ್ ಅಂಡ್ ಎವ್ರಿ ಪ್ರಾಬ್ಲಮ್ ಆನ್ಸರ್ ಈಸ್ ಇನ್ ಟರ್ಮ್ಸ್ ಆಫ್ ಇಂಟರ್ವಲ್ ಇನ್ ದ ಸೆನ್ಸ್ ನಂಬರ್ ಆಫ್ ನಂಬರ್ಸ್ ಇನ್ಸೈಡ್ ದ ಬ್ರಾಕೆಟ್. ಓಪನ್ ಬ್ರಾಕೆಟ್ ಆಗ್ಬೋದು, ಕ್ಲೋಸರ್ ಬ್ರಾಕೆಟ್ ಆಗ್ಬೋದಾ. ಎಸ್, ಇಲ್ಲಿ ಎಕ್ಸ್ಟರ್ನ್ಸ್ನೆಲ್ಲ ಒಂದು ಹತ್ರ ಕಲೆಕ್ಟ್ ಮಾಡೋಣ. ಎಕ್ಸ್ಟರ್ನ್ಸ್ ಎಲ್ಲ ಒಂದು ಹತ್ರ ಕಲೆಕ್ಟ್ ಮಾಡಿಕೊಂಡ್ರೆ 4x minus 6x less than 7 minus 3 ಆಯಿತು, ಆಗ್ಬೋದಾ. ಎಸ್, ಇಲ್ಲಿ minus 2x less than I think this is 4 ಆಗುತ್ತೆ. Am I correct? What we have to find out in each and every problem of this topic linear inequalities ಅಲ್ಲಿ x values ಅನ್ನು ಫೈಂಡ್ ಔಟ್ ಮಾಡಬೇಕು. x values on the set of real numbers ಫೈಂಡ್ ಔಟ್ ಮಾಡಬೇಕು. ಅವು ಒಂದೆರಡು ವ್ಯಾಲ್ಯೂಸ್ ಇರೋದಿಲ್ಲ, ಅವು ಇಂಟರ್ವಲ್ಸ್ ಟುಗೆದರ್ ಇರ್ತವೆ. ಅಂದರೆ ಇಲ್ಲಿ ನಾವು ಡಿವೈಡ್ ಥ್ರೂಟ್ ಬೈ -2 ಮಾಡಬೇಕು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ ಇಲ್ವೋ ನೆನಪಿಲ್ಲ, ಈಗ ಸೂಕ್ಷ್ಮವಾಗಿ ಸೆನ್ಸಿಟಿವ್ ಆಗಿ ಹೇಳ್ತಾ ಇದ್ದೀನಿ ನೋಡಿ. ಲೀನಿಯರ್ ಇನ್ಇಕ್ವಾಲಿಟೀಸನ್ನ ಮೈನಸ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡೋದಾಗಲಿ, ಮೈನಸ್ಸಿಂದ ಡಿವೈಡ್ ಮಾಡೋದಾಗಲಿ, ಬರೀ ಮಲ್ಟಿಪ್ಲಿಕೇಶನ್ ಡಿವಿಷನ್, ನಾಟ್ ಅಡಿಷನ್ ನಾಟ್ ಸಬ್ಟ್ರಾಕ್ಷನ್. ಮೈನಸ್ಸಿಂದ ಡಿವೈಡ್ ಮಾಡೋದಾಗಲಿ, ಮೈನಸ್ಸಿಂದ ಮಲ್ಟಿಪ್ಲಿಕೇಶನ್ ಮಾಡೋದಾಗಲಿ ಏನಾದರೂ ನಡೆದಿದೆ ಅಂದರೆ ಅಲ್ಲಿ 100% ಇನ್ಇಕ್ವಾಲಿಟಿ ಸಿಂಬಲ್ ವಿಲ್ ಚೇಂಜ್. ಆಮೇಲೆ ಕರೆಕ್ಟ್. ಎಸ್, ಇಲ್ಲಿ ನೋಡಿ ಏನರಿಂದ ಡಿವೈಡ್ ಮಾಡ್ತಾ ಇದ್ದೇವೆ ನಾವು, -2 ಇಂದ ಡಿವೈಡ್ ಮಾಡ್ತಾ ಇದ್ದೇವೆ, ಆಗ್ಬೋದಾ. -2 ಇಂದ ಡಿವೈಡ್ ಮಾಡಬೇಕಾದ್ರೆ ಇಲ್ಲಿ -2 ಗೆಟ್ ಕ್ಯಾನ್ಸಲ್, ಎಕ್ಸ್ ಇದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ವಿ ಗೆಟ್ -2 ಬರ್ತದೆ. ಆಮೇಲೆ ಕರೆಕ್ಟ್. ಎಸ್, this is not a particular value, it is not a single number. X is equal to -2 is wrong answer. ಅಂದ್ರೆ ಅರ್ಥ ಹೇಳ, ಇದ್ರ ಮೀನಿಂಗ್ ಹೇಳ, ಪ್ರಾಕ್ಟಿಕಲ್ ಮೀನಿಂಗ್ ಹೇಳ್ಕೊಡ್ಲ. -2 ಇಲ್ಲೇ ಇರುತ್ತಾ. ಆಮೇಲೆ ಕರೆಕ್ಟ್. -2 ಇಂದ ಹಿಡಿದು -2 ಎಕ್ಸಂಪ್ಷನ್ ನೋಡಿ ನಿಮ್ಗೊಂದು ವಿಚಾರ ಹೇಳಿರ್ತೇನೆ. ಈ ಹೋಲು ಬ್ಲಾಕ್ ಮಾಡಿದ್ದಾರೆ ಅಂದರೆ ಇಲ್ಲಿ ಇಸ್ ಈಕ್ವಲ್ ಟು ಬರುತ್ತೆ. ಈ ಹೋಲು ಹ್ಯಾಲೋ ಇದೆ ಅಂದರೆ, ಎಂಟಿ ಇದೆ ಅಂದರೆ ಇಲ್ಲಿ ಇಸ್ ಈಕ್ವಲ್ ಟು ಬಂದಿರಲ್ಲ. ಅಂದರೆ ಆ -2 ಬಿಟ್ಟು ಅಂತ ಅರ್ಥ. ಹ್ಯಾಲೋ ಅಂದರೆ ಅದು ಬಿಟ್ಟು ಅಂತ. ಇಲ್ಲಿ ಇಸ್ ಈಕ್ವಲ್ ಇಲ್ಲ ಅದು ಬಿಟ್ಟು ಅಂತ ಅರ್ಥ. ಗ್ರೇಟರ್ ದ್ಯಾನ್ ಇರೋದ್ರಿಂದ ಆ ಕಡೆಗೆ, ಅಲ್ಲಿಗೆ ಇಲ್ಲಿಂದ ಇಲ್ಲಿಗೆ ಕಂಪ್ಲೀಟ್ ಯಾವ ವ್ಯಾಲ್ಯೂ ಆದರೂ ಹಾಕಿಲ್ಲಿ ಈ ಇನ್ಇಕ್ವಾಲಿಟಿ ಸ್ಯಾಟಿಸ್ಫೈ ಆಗುತ್ತೆ ಅರ್ಥ. ಸರ್ 10 ಗ್ರೇಟರ್ ದ್ಯಾನ್ -2, ಸರ್ 15 ಗ್ರೇಟರ್ ದ್ಯಾನ್ -2, ಏನಾದರೂ ಹಾಕೋ -2 ಇಂದ ಹಿಡಿದು ಇನ್ಫಿನಿಟಿವರೆಗೂ. ದಟ್ ಈಸ್ ದ ಸೊಲ್ಯೂಷನ್ ಆಫ್ ದಿಸ್ ಇನ್ಇಕ್ವಾಲಿಟಿ. ಆದರೆ ಇಸ್ ಈಕ್ವಲ್ ಟು ಬಳಕೆ ಮಾಡಿಲ್ಲ, ಅದಕ್ಕೆ ನಾನು ಹೋಲ್ ಬ್ಲಾಕ್ ಮಾಡಿಲ್ಲ. ಸೊ ಅಲ್ಲಿಗೆ ಎಕ್ಸನ್ನ ಅವನ ಆಪ್ಷನ್ಸಲ್ಲಿ ಈ ರೀತಿ ಕೊಟ್ಟಿರ್ತಾರೆ. ಎಸ್ ಓಪನ್ ಬ್ರಾಕೆಟ್ ಬರೀಬೇಕಾ, ಕ್ಲೋಸರ್ ಬ್ರಾಕೆಟ್ ಬರೀಬೇಕಿಲ್ಲಿ, ಓಪನ್ ಬ್ರಾಕೆಟ್ ಎಲ್ಲಿವರೆಗೂ, ಇನ್ಫಿನಿಟಿ ಆಲ್ವೇಸ್ ಓಪನ್ ಬ್ರಾಕೆಟ್. ಇನ್ಫಿನಿಟಿ ಯಾವತ್ತು ಕ್ಲೋಸರ್ ಬ್ರಾಕೆಟ್ ನಾವು ಹಾಕಬಾರ್ದು. ಅಕಸ್ಮಾತ್ ಅವನು ಕೊಟ್ಟಿದ್ರು ಕೂಡ ತಪ್ಪು, ಆ ಆಪ್ಷನ್ ಕೈ ಬಿಡಬೇಕಾಗುತ್ತೆ, ಕ್ಲೋಸರ್ ಬ್ರಾಕೆಟ್ ಕೂಡ ಆಪ್ಷನ್. Am I correct? This is the solution set for the problem number 1 which is in material. Yes, ಯಾರು ಮೆಟೀರಿಯಲ್ಲು ನೀಟಾಗಿ ನೋಟ್ಸಲ್ಲಿ ಬರ್ಕೊಂಡು ಕ್ಲಾಸಿಗೆ ಕೂರಿಲ್ವೋ
ಅವ್ರಿಗೂ ಹೆಲ್ಪ್ ಆಗಲಿ ಅಂತ ಕ್ವಶನ್ ಕೂಡ ಮತ್ತೆ ಬರೀತಾ ಇದ್ದೀನಿ. ಇದಷ್ಟೇ ಸಿಂಪಲ್. ಎಕ್ಸ್ ಟರ್ಮ್ಸ್ ಎಲ್ಲ ಒಂದು ಕಡೆ ತೆಗೆದುಕೊಳ್ಳೋಣ. 2x ಆಗುತ್ತೆ ಲೆಸ್ ದ್ಯಾನ್ ಕಾನ್ಸ್ಟೆಂಟ್ ಟರ್ಮ್ಸ್ ಎಲ್ಲ ಒಂದು ಕಡೆ ತಗೊಳ್ಳೋಣ. ನೋಡಿ ಏನು ನಾವು ಕಂಡುಹಿಡಿಬೇಕು ಸೊಲ್ಯೂಷನ್ ಸೆಟ್ ಅಂದರೆ ಎಕ್ಸ್ ಅದು ಎಲ್ಲೆಲ್ಲಿ ಸೇರಿಕೊಂಡಿದೆಯೋ ಅದೊಂದು ಹತ್ರ ಬರಬೇಕು. ನೋಡಿ ಹಾಕ್ಕೊಂಡಿದ್ದು 7x ಮೈನಸ್ 5x ನಥಿಂಗ್ ಬಟ್ 2x. ಇದು 9 ಮೈನಸ್ 3 ನಥಿಂಗ್ ಬಟ್ 6 ಆಗುತ್ತೆ. ಯಾಕೆ ಈ 3 ಆ ಕಡೆಗೆ ಹೋದ್ರೆ ಆ್ಯಕ್ಚುಲಾಗಿ ಆ ಕಡೆ ಈ ಕಡೆ ಶಿಫ್ಟ್ ಮಾಡಬಾರ್ದು. ಈ ಚಾಪ್ಟರ್ ಅದೆಲ್ಲ ರಾಮಾಯಣ ಜಾಸ್ತಿ ಇದೆ, ಬಟ್ ನಾವು ಮಾಡಲ್ಲ. ಟು ಗೆಟ್ 3 ಕ್ಯಾನ್ಸಲ್ಡ್ ಇಲ್ಲಿ ಏನು ಎಕ್ಸ್ ಟು ಗೆಟ್ 3 ಕ್ಯಾನ್ಸಲ್ಡ್ ಫಸ್ಟ್ ಏನು ಮಾಡ್ತೇವೆ, ಆ್ಯಡಿಂಗ್ ಮೈನಸ್ 3 ಆನ್ ಬೋತ್ ಸೈಡ್ಸ್ ಮಾಡ್ತೇವೆ. ಆಮೇಲೆ ಈ ಕಡೆ ಎಕ್ಸ್ನ ಶಿಫ್ಟ್ ಮಾಡಲ್ಲ, ನಾವು ಆ್ಯಡಿಂಗ್ ಮೈನಸ್ 5x ಆನ್ ಬೋತ್ ಸೈಡ್ಸ್ ಮಾಡ್ತೇವೆ ಅಲ್ವಾ. ಆ್ಯಕ್ಚುಲಾಗಿ ಈ ಚಾಪ್ಟರ್ ರಾಮಾಯಣ ಆ್ಯಡಿಂಗ್ ಮೈನಸ್ 5x ಆ್ಯಡಿಂಗ್ ಮೈನಸ್ 3 ಹಿಂಗೆಲ್ಲ ಮಾಡಬೇಕು. ಯಾಕೆ ಸರ್, ಫಸ್ಟ್ ಆ್ಯಡಿಂಗ್ ಮೈನಸ್ 3 ಮಾಡಿದ್ರೆ ಮೈನಸ್ 3 ಪ್ಲಸ್ 3 ಗೆಟ್ ಕ್ಯಾನ್ಸಲ್ಡ್, 9 ಮೈನಸ್ 3 6. ಮತ್ತೆ ಆ್ಯಡಿಂಗ್ ಮೈನಸ್ 5x ಮಾಡಿದ್ರೆ 7x ಮೈನಸ್ 5x 2x, ಆಮೇಲೆ 5x ಮೈನಸ್ 5x 0 ಹಂಗೆ ಮಾಡ್ತಾನೆ. ಬಟ್ ನಮ್ಗೆ ಅದು ಸುತ್ತಿ ಆಗುತ್ತೆ. ನೀವು ಅದೇನು ಸರ್ ಆ ಟರ್ಮ್ ಈ ಕಡೆ ತೊಗೊಂಡ್ರೆ ಈಸಿಯಾಗಿ ಆನ್ಸರ್ ಬರುತ್ತಲ್ಲ ಸರ್, ಅದೇ ಫೀಲಿಂಗಲ್ಲಿ ಇರ್ತೀರಾ. ಸೊ ನಿಮ್ಮ ಫೀಲಿಂಗ್ಸ್ಗೆ ಅನುಕೂಲವಾಗಿ ಪ್ರಾಬ್ಲಮ್ ಸಬ್ಜೆಕ್ಟ್ ತಪ್ಪಾಗಿದ್ರೆ ಆನ್ಸರ್ ಮಾಡಿಕೊಡ್ತೀನಿ. ಎಸ್ ಇಲ್ಲಿ ಎಕ್ಸ್ ಲೆಸ್ ದೆನ್ 3 ಆಗುತ್ತೆ. ಬಿಕಾಸ್ ವಿ ಆರ್ ಡಿವೈಡಿಂಗ್ ಪಾಸಿಟಿವ್ ನಂಬರ್. ಪಾಸಿಟಿವ್ ನಂಬರಿಂದ ಡಿವೈಡ್ ಮಾಡಬೇಕಾದ್ರೆ ಅಥವಾ ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೆ ಇನ್ಇಕ್ವಾಲಿಟಿ ಸಿಂಬಲ್ ಚೇಂಜ್ ಆಗೋದಿಲ್ಲ. ಆಮೇಲೆ ಕರೆಕ್ಟ್. ಇವಾಗ ಇನ್ಕ್ಲೂಡ ಎಕ್ಸ್ಕ್ಲೂಡ ಇದು 100% ಎಕ್ಸ್ಕ್ಲೂಡ್ ಅಂದ್ರೆ ಅರ್ಥ ಏನು, 3ಗಿಂತ ಕಡಿಮೆ ಅಂತ ಎಕ್ಸ್ ವ್ಯಾಲ್ಯೂಸ್. ಆಮೇಲೆ ಕರೆಕ್ಟ್. ಎಸ್ 3ಗಿಂತ ಕಡಿಮೆ ಅಂದ್ರೆ ಯಾವ ಕಡೆ, ಮೈನಸ್ ಇನ್ಫಿನಿಟಿ ಕಡೆ. ಕಾಮಾಸ್ ಯೂಸ್ ಮಾಡ್ತಾರೆ ಕೆಲವು ಇಂಟರ್ವಲ್ಸ್, ತಪ್ಪಾಗುತ್ತೆ. ಇಫ್ ಯು ಪುಟ್ ಕಾಮ ಇನ್ ದಿಸ್ ಇಂಟರ್ವಲ್ ವಿ ಹ್ಯಾವ್ ಓನ್ಲಿ 2 ನಂಬರ್ಸ್ ಅನ್ನೋದನ್ನ ನಮಗೆ ತೋರಿಸುತ್ತೆ. ಬಟ್ ಆ ಮಿಸ್ಟೇಕಿಂದ ನಮ್ಗೆ ಮಾರ್ಕ್ ಹೋಗುವಂಥದ್ದು ಏನಿಲ್ಲ ಬಿಡಿ. ಇಲ್ಲಿ ಕಾಮ ಹಾಕಿದ್ರೆ ನೀವು ಆಪ್ಷನ್ ಹಾಕಿದ್ರೆ ನೀವು ಸೀಟ್ ಆಗಿದ್ದರಿಂದ ಕಾಮ ಇದ್ರೆ ನಿಮ್ಗೆ ಏನಿಲ್ಲದಿದ್ರೇನು ಬಿಟ್ಟಾಗಿ. ಎಸ್ ಆಮೇಲೆ ಕರೆಕ್ಟ್. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 2 ಹಿಯರ್. ಎಕ್ಸ್ ಬಿಲಾಂಗ್ಸ್ ಟು ಮೈನಸ್ 3, ಇನ್ಫಿನಿಟಿ. ಎಸ್ ವಾಟ್ ದೇ ಆಸ್ಕಿಂಗ್, ಸೊಲ್ಯೂಷನ್ ಸೆಟ್. ಫಾರ್ ಎವ್ರಿ ಪ್ರಾಬ್ಲಮ್ ದೇ ಆರ್ ಆಸ್ಕಿಂಗ್ ಸೊಲ್ಯೂಷನ್ ಸೆಟ್, ದಟ್ಸ್ ಆಲ್. ಆಗ್ಬೋದಾ? ನೋಡಿ ಎಕ್ಸನ್ನು ಸಪ್ರೇಟ್ ಮಾಡಬೇಕು. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಪ್ರಾಬ್ಲಮ್ ಇದು. ಎಷ್ಟು ಚೆನ್ನಾಗಿ ಆನ್ಸರ್ ಬರುತ್ತೆ ನೋಡ್ರಿ. ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ನೋಡಿ ಇಲ್ಲಿ ಡಿವೈಡೆಡ್ ಬೈ 3 ಹಾಗೆ ಇರಲಿ. ಎಕ್ಸ್ ಮೈನಸ್ 30 ಡಿವೈಡೆಡ್ ಬೈ 6 ಏನು ಮಾಡಿದೆ, LCM ಅನ್ನು ತೆಗೆದುಕೊಂಡ್ರೆ. ಆಮೇಲೆ ಕರೆಕ್ಟ್. ನೆಕ್ಸ್ಟ್ ಕ್ಯಾನ್ಸಲ್ ಮಾಡ್ಬೋದು ಸರ್, ಆರಾಮ್ಸೆ ಮಾಡ್ಬೋದು. ಮತ್ತೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಮಾಸ್ಟರ್ ಮಾಡ್ಬೋದು. ನೋಡಿ ಇಲ್ಲಿ ಈಕ್ವಲ್ ಇದೆ ಈ 2 ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದಾಗ 10 ಮೈನಸ್ 4x ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು ಎಕ್ಸ್ ಮೈನಸ್ 30. ಆಮೇಲೆ ಕರೆಕ್ಟ್. ಎಸ್ ಎಕ್ಸ್ ವ್ಯಾಲ್ಯೂಸ್ನ ಒಮ್ಮೆ ನೋಡ್ಕೊಂಬಿಡೋಣ, ಒಂದು ಕಡೆಗೆ ತೆಗೆದುಕೊಂಬಿಡೋಣ. ಇದು ಮೈನಸ್ 5x, ಎಕ್ಸ್ ಈ ಕಡೆಗೆ ಬಂದರೆ ಮೈನಸ್ 6 ಆಗುತ್ತೆ. ಆಲ್ರೆಡಿ ವಿ ಹ್ಯಾವ್ ಮೈನಸ್ 4x, ಟೋಟಲಿ ವಿ ಹ್ಯಾವ್ ಮೈನಸ್ 5x. ಎಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 10 ಆ ಕಡೆ ಹೋದ್ರೆ ಮೈನಸ್ 10 ಆಗುತ್ತೆ. ಆಲ್ರೆಡಿ ಅಲ್ಲಿ ಮೈನಸ್ 30 ಇದೆ. ಆಮೇಲೆ ಕರೆಕ್ಟ್. ಎಸ್ ಡಿವೈಡ್ ಥ್ರೋಟ್ ಬೈ ಮೈನಸ್ 5 ಹಿಯರ್ ಬಿಕಾಸ್ ವಿ ಹ್ಯಾವ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಆಮೇಲೆ ಕರೆಕ್ಟ್. ಎಸ್ ಮೈನಸ್ ಇಂದ ಡಿವೈಡ್ ಮಾಡ್ತಾ ಇದ್ವಿ, ಕೇರ್ಫುಲ್ ಆಗಿರಬೇಕು. ಇನ್ಇಕ್ವಾಲಿಟಿ ಸಿಂಬಲ್ ಚೇಂಜ್ ಆಗಿಬಿಡುತ್ತೆ. ಎಸ್ ಇಸ್ ಇಟ್ ನಾಟ್ ಆನ್. ಎಸ್ ಇಲ್ಲಿ ಇಸ್ ಈಕ್ವಲ್ ಇರೋದ್ರಿಂದ ನಮ್ಗೆ ಯಾವತ್ತು ಸೊಲ್ಯೂಷನ್ ಸೆಟ್ ಯಾವ ರೀತಿ ಬರುತ್ತಪ್ಪ ಅಂದ್ರೆ ಕ್ಲೋಸ್ಡ್ ಬ್ರಾಕೆಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇಫ್ ಯು ಡೋಂಟ್ ಹ್ಯಾವ್ ಇಸ್ ಈಕ್ವಲ್ it starts with open bracket. And one more note point, if it less than, so infinity minus infinity ಕಡೆ ಹೋಗ್ಬೇಕು. ಅವಾಗ ಈಗ ಪ್ಲಸ್ ಇನ್ಫಿನಿಟಿ ಇಸ್ ದ ಆನ್ಸರ್ ಫಾರ್ ದಿಸ್ ಇನ್ಇಕ್ವಾಲಿಟಿ. ಸೂಪರ್ ಟಾಪಿಕ್. 3 ಕ್ಲಾಸ್ ಆಗುತ್ತೆ. ಒಂದು ಆಲ್ರೆಡಿ ಲೈವ್ ಕ್ಲಾಸಲ್ಲಿ ಬೇಸಿಕ್ಸ್ ಹೇಳ್ಕೊಟ್ಟೇನೆ, ಇದೊಂದು ಕ್ಲಾಸ್ ಮಾಡ್ತೀನಿ. ಮತ್ತೆ ಎಕ್ಸಾಮಿನೇಷನ್ ಪ್ರಾಬ್ಲಮ್ಸ್ ಎಲ್ಲ ಸೇರಿ ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. 3 ಕ್ಲಾಸ್ಗೆ ಒಂದು ಮಾರ್ಕ್ ಬಂದ್ಬಿಡುತ್ತೆ. ವೆರಿ ಸಿಂಪಲ್ ಟಾಪಿಕ್. ಆಗ್ಬೋದಾ? ಎಸ್ ಫೋರ್ತ್ ಪ್ರಾಬ್ಲಮ್. Here also they are asking find the solution set. X is question mark ಅಂತ ಕೇಳಿರ್ತಾರೆ. ನಾನು ಟೈಪಿಂಗಲ್ಲಿ ಮಿಸ್ ಮಾಡಿದ್ದೀನಿ. ಎಸ್ ನೋಡಿ ಇಲ್ಲಿ 0 ಇದ್ದಿದ್ರೆ ಅದರ ಕಥೆನೇ ಬೇರೆ, ಶಾರ್ಟ್ ಕಟ್ ಯೂಸ್ ಮಾಡ್ತಿದ್ದೆ. ಯಾವ ಶಾರ್ಟ್ ಕಟ್ ಸರ್? ನೋಡಿ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಗ್ರೇಟರ್ ದ್ಯಾನ್ 0 ಇರಬೇಕಾದ್ರೆ ನಮಗೆ ಇಲ್ಲಿ ಒಂದು ಶಾರ್ಟ್ ಕಟ್ ಹೇಳ್ತೀವಿ ನಾವು. ಎಸ್ ಕ್ಲೋಸ್ ಓಪನ್ ಬ್ರಾಕೆಟ್ ಎ ಟು ಇನ್ಫಿನಿಟಿ ಯೂನಿಯನ್ ಓಪನ್ ಬ್ರಾಕೆಟ್ ಬಿ ಟು ಇನ್ಫಿನಿಟಿ ಅಂತ ಹೇಳ್ತು. ಬಟ್ ಇಲ್ಲಿ 0 ಇಲ್ಲ. 0 ತೊಗೊಂಡ್ಬರೋಣ. ಎಸ್ ಹೇಗೆ ಅದು 0 ಮಾಡ್ಕೊಳ್ಳೋದು? ತುಂಬ ಈಸಿ. ಎತ್ತಿ ಒಳಗಡೆ ಹಾಕ್ಬಿಡೋಣ, ಆಗೋಯ್ತು. ಒಳಗಡೆ ಹಾಕ್ಕೊಂಡ್ಬಿಡೋಣ ಆ ಟರ್ಮನ್ನು. ಎಸ್ ಶಲ್ ವಿ ಟೇಕ್ LCM? ಎಸ್ 2 ಇಂಟು ಎಕ್ಸು 2x. ಆಮೇಲೆ ನೋಡ್ರೆ ಈ ಮೈನಸ್ ಎಕ್ಸ್ಗೂ ಮಲ್ಟಿಪ್ಲೈ ಮಾಡಬೇಕು, 5ಗೂ ಮಲ್ಟಿಪ್ಲೈ ಮಾಡಬೇಕು, 10 ಆಗುತ್ತೆ. ದಟ್ ಈಸ್ ಗ್ರೇಟರ್ ದ್ಯಾನ್ 0. ಆಮೇಲೆ ಕರೆಕ್ಟ್. ಎಸ್ ಇಲ್ಲಿ ಮೈನಸ್ ಎಕ್ಸ್ ಇದೆ ಅಂದರೆ ಹೆಂಗೆ ಗೊತ್ತಾಯ್ತು ನಿಮಗೆ? ಎಕ್ಸ್ ಮೈನಸ್ 2x ಎಷ್ಟಾಯಿತು? ಮೈನಸ್ ಎಕ್ಸ್ ಆಯಿತು. ಆಮೇಲೆ ನೆಗೆಟಿವ್ ನಂಬರ್ಸು ಮೈನಸ್ 12 ಗ್ರೇಟರ್ ದ್ಯಾನ್ 0 ಆಯಿತು. ಅಲ್ಲಿಗೆ ಮೈನಸ್ ಎಕ್ಸ್ ಗ್ರೇಟರ್ ದ್ಯಾನ್ ಪ್ಲಸ್ 12 ಆಯಿತು. ಡಿವೈಡ್ ಥ್ರೋಟ್ ಬೈ -1 ಮಾಡ್ತೀವಿ. ಇಲ್ಲಿ
ಯಾವತ್ತೇ ಆಗಲಿ ನೆಗೆಟಿವ್ ನಂಬರಿಂದ ಡಿವೈಡ್ ಮಾಡಿದಾಗ ಇನ್ಈಕ್ವಾಲಿಟಿ ನಮಗೆ ನೋಡಿ ಎಕ್ಸ್ ಲೆಸ್ ದೆನ್ 12 ಬರ್ತದೆ ಇಲ್ಲಿ. ಆಗ್ಬೋದಾ? ಎಸ್. ಇಲ್ಲಿ ನೋಡಿ ಒಂದು ನಿಮಿಷ, ಇಲ್ಲಿ ಮೈನಸ್ ಇಂದ ಮಲ್ಟಿಪ್ಲೈ ಮಾಡಿದೀವಲ್ವಾ, ಮೈನಸ್ ಇಂದ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ರೆ ಆ ಮೈನಸ್ ಈ 12 ಕೂಡ ಆಗುತ್ತೆ ಎಕ್ಸ್ ಲೆಸ್ ದೆನ್. ಎಸ್ ಸಾರಿ, ಇಲ್ಲಿ ಡಿನಾಮಿನೇಟರ್ನ ನಾವು ಕೈ ಬಿಟ್ಟಿದ್ದೇವೆ, ಅದು ಮಿಸ್ಟೇಕ್ ಆಗಿದೆ. ಒಂದು ನಿಮಿಷ, ಎಲ್ಲಿಂದ ಅಂತ ತೋರಿಸ್ಕೊಡ್ತೀನಿ ನಾನು, ಎಲ್ಲಿಂದ ಅಂತ ತೋರಿಸ್ಕೊಡ್ತೀನಿ, ದಯವಿಟ್ಟು ಎಲ್ಲರೂ ಗಮನ ಹರಿಸಿ ಇಲ್ಲಿ ಪ್ಲೀಸ್. ಇಲ್ಲಿ ನೋಡಿ ಮೈನಸ್ ಎಕ್ಸ್, ಆಮೇಲೆ ಕರೆಕ್ಟ್ ಎಕ್ಸ್ ಮೈನಸ್ 2x, ನೆಕ್ಸ್ಟ್ ಮೈನಸ್ 12 ಅಲ್ವಾ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಅನ್ನ ನಾವು ಬಿಟ್ಟು ಹಾಕಿದ್ದೀವಿ. ಅಂಡ್ ಪ್ಲೀಸ್ ಒನ್ ಮೋರ್ ಥಿಂಗ್, ಯಾವ ಸ್ಟೂಡೆಂಟ್ ಕೂಡ ಇದನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಈ ಕಡೆ 0ಗೆ ಕಂಪೇರ್ ಮಾಡಬಾರ್ದು. ಲಿಸನ್ ಕೇರ್ಫುಲಿ. ಆಗ್ಬೋದಾ? ಇದನ್ನು ಈ ಕಡೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು 0ಗೆ ಕಂಪೇರ್ ಮಾಡಂಗಿಲ್ಲ. ಆಲ್ರೆಡಿ ಅದು ಇಸ್ ಈಕ್ವಲ್ ಟು ಇದ್ರೆ ಎಸ್ ಆ ರೀತಿ ಮಾಡ್ಬೋದಾಗಿತ್ತು ನಾವು. ಆಗ್ಬೋದಾ? ಅದು ಇಸ್ ಈಕ್ವಲ್ ಟು ಇದೆಯಾ? ಇಲ್ಲ. ಎಸ್, ಇಲ್ಲಿ ಯಾವುದೇ ಥರ ಇಸ್ ಈಕ್ವಲ್ ಟು ಇದ್ದಾಗ ಮಾತ್ರ ಇದನ್ನು 0 ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಆನ್ಸರ್ ಎಕ್ಸ್ ಕಂಡಿಡ್ತೀವಿ. ಬಟ್ ಇಲ್ಲಿ ನೋಡಿ, ಇಲ್ಲಿ ಕಾನ್ಸ್ಟೆಂಟ್ ಇದ್ದಿದ್ರೆ ಮಾಡ್ಬೋದಾಗಿತ್ತು. ಇಲ್ಲೊಂದು ಎಕ್ಸ್ ವ್ಯಾಲ್ಯೂ ಹೊರಟೋಗುತ್ತಂಗೆಲ್ಲ ಮಾಡಿದ್ರೆ. ಆಗ್ಬೋದಾ? ಏನು ಮಾಡ್ತೀರಾ ಸ್ವಾಮಿ, ಇಲ್ಲಿ ಮೈನಸ್ ಕಾಮನ್ ತೆಗಿತೀನಿ, ಇದು ಎಕ್ಸ್ ಪ್ಲಸ್ 12 ಆಗುತ್ತೆ, ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಗ್ರೇಟರ್ ದ್ಯಾನ್ 0. ಆಮೇಲೆ ಕರೆಕ್ಟ್. ಈ ಮೈನಸ್ ಹೋಗಬೇಕು ಅಂದರೆ ಇಲ್ಲಿ ಇಸ್ ಈಕ್ವಲ್ ಟು ಇದ್ರೆ ಭಾಳ ಸಿಂಪಲ್ ಆಗಿ ಕಳಿಸ್ಬಿಡ್ತೀವಿ. ಆ ಕಡೆಗೆ ಹೋಯ್ತು 0 ಆಗೋಯ್ತು, ಬಿಡಿ ಸರ್ ಮೈನಸ್ ಆಗಿ ತಲೆ ಕೆಡಿಸ್ಕೊಂತಾರೆ ಅಂತ. ಬಟ್ ದಿಸ್ ಇಸ್ ದ ಟಾಪಿಕ್, ಲೀನಿಯರ್ ಇನ್ಇಕ್ವಾಲಿಟೀಸ್. ಇಫ್ ವಿ ಡಿವೈಡ್ ಥ್ರೋಟ್ ಬೈ ಮೈನಸ್ ವಿ ಗೆಟ್ ಎಕ್ಸ್ ಪ್ಲಸ್ 12 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 5 ಲೆಸ್ ದ್ಯಾನ್ 0. ಸೂಪರ್ ಟಾಪಿಕ್ ನೋಡಿ, ಎಷ್ಟು ಚೆನ್ನಾಗಿ ಲೆಸ್ ದ್ಯಾನ್ ಆಗೋಯ್ತು. ಯಾಕೆ? ಈ ಮೈನಸ್ ಇಂದ ಈ ಡಿವೈಡ್ ಮಾಡಿದಾಗ ಕಂಪ್ಲೀಟ್ ಇನ್ಇಕ್ವಾಲಿಟಿ ಸೈನ್ ವಿಲ್ ಬಿ ಚೇಂಜ್ಡ್ ಅನ್ನೋ ಪ್ರಾಪರ್ಟಿ ನಮ್ಗೆ ಇನ್ಇಕ್ವಾಲಿಟೀಸ್ ಹೇಳ್ಕೊಡುತ್ತೆ. ಎಸ್, ಇಲ್ಲಿ ಇದಕ್ಕೆ ಸಂಬಂಧಪಟ್ಟರು TSR ನಾವು ಪ್ರಾಪರ್ಟೀಸ್ ಆಫ್ ದಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಪಕ್ಕದಲ್ಲಿ ನೋಡೋದಾದ್ರೆ ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಲೆಸ್ ದ್ಯಾನ್ 0 ಇರಬೇಕಾದ್ರೆ ನಾವಿಲ್ಲಿ ವ್ಯಾಲ್ಯೂಸ್ನ ಏನು ಬಳಸ್ತೇವೆ ಎಲ್ಲರೂ ನೋಡಿ. ಲೆಸ್ ದ್ಯಾನ್ 0 ಇರಬೇಕಾದ್ರೆ ಎ ಕಾಮ ಬಿ ಅಂತ ತೆಗೆದುಕೊಳ್ತೀವಿ. ಆಮೇಲೆ ಕರೆಕ್ಟ್ ಅಲ್ವಾ? ಇದು ಲೆಸ್ ದ್ಯಾನ್ ಇದ್ರೆ, ಗ್ರೇಟರ್ ದ್ಯಾನ್ ಇದ್ರೆ ಆಗಲೇ ಇಲ್ಲಿ ಒರೆಸಿದೆ ಅಲ್ವಾ, ಯೂನಿಯನ್ ಅಂತ ಬರುತ್ತೆ. ಇಲ್ಲಿ ಲೆಸ್ ದ್ಯಾನ್ ಇದೆ. ಮತ್ತೆ ಒನ್ ಮೋರ್ ಥಿಂಗ್ ಪ್ಲೀಸ್ ಸರ್, why we are using open brackets here sir? Listen carefully. If you take x is equal to a ಅಂದರೆ ಕ್ಲೋಸ್ ಬ್ರಾಕೆಟ್ ಏನಾದ್ರು ತೆಗೆದುಕೊಂಡ್ಬಿಟ್ರೆ ಇಲ್ಲಿ ಆಗ ಎಕ್ಸ್ ಪ್ಲೇಸ್ ಅಲ್ಲಿ ಎ ಹಾಕ್ಬೋದು. ಆಮೇಲೆ ಕರೆಕ್ಟ್. ಇಲ್ಲಿ ಕ್ಲೋಸರ್ ಬ್ರಾಕೆಟ್ ಯೂಸ್ ಮಾಡಿದ್ರೆ ಎಕ್ಸ್ ಪ್ಲೇಸ್ ಅಲ್ಲಿ ಧಾರಾಳವಾಗಿ ಎ ತೆಗೆದುಕೋಬಹುದು. ಇಟ್ ಇನ್ಕ್ಲೂಡ್ಸ್ ಎ ಅಂತ ಮೀನಿಂಗ್. ಆವಾಗ ಎಕ್ಸ್ ಜಾಗದಲ್ಲಿ ಹಾಕಿದ್ರೆ ಎ ಮೈನಸ್ ಎ ಹೌ ಮಚ್ 0 ಲೆಸ್ ದ್ಯಾನ್ 0 ರಾಂಗ್ ಆಗುತ್ತೆ. ಅಲ್ಲಿಗೆ ಇಲ್ಲಿ ಇಸ್ ಈಕ್ವಲ್ ಟು ಇದ್ದಿದ್ರೆ ಆರಾಮ್ಸೆ ನೀನು ಇಲ್ಲಿ ಕ್ಲೋಸರ್ ಬ್ರಾಕೆಟ್ ಹಾಕ್ಬೋದು. ಇಲ್ಲಿ ಇಸ್ ಈಕ್ವಲ್ ಇದ್ರೆ ಇಲ್ಲಿ ಕ್ಲೋಸರ್ ಬ್ರಾಕೆಟ್ ಹಾಕ್ಬೋದು. ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲದೆ ಇರಲಿ, ಯಾವ ಕಾರಣಕ್ಕೂ ಬಿ ಜಾಗದಲ್ಲಿ ಕ್ಲೋಸರ್ ಬ್ರಾಕೆಟ್ ಹಾಕಬಾರ್ದು. ಯಾಕ್ರೆ ಮಾಸ್ಟ್ರೆ? ಬಿ ಮೈನಸ್ ಬಿ 0, ಡಿನಾಮಿನೇಟರ್ 0 ಬಂದರೆ ನಾಟ್ ಡಿಫೈನ್. ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್. ಐ ಹೋಪ್ ಆಲ್ ಆಫ್ ಯುವರ್ ಕ್ಯಾಚ್. ಬಿ ಇನ್ಕ್ಲೂಡ್ ಯಾವ ಸಿಂಬಲ್ ಇದ್ರೂ ಆಗಲ್ಲ. ಬಿ ಇಸ್ ಈಕ್ವಲ್ ಟು ಎಕ್ಸ್ ತಗೊಂಡ್ಬಿಟ್ರೆ ಡಿನಾಮಿನೇಟರ್ಲೆ ಇಲ್ಲಿ ಇಸ್ ಈಕ್ವಲ್ ಟು ಇರಲಿ, ಇಸ್ ಈಕ್ವಲ್ ಟು ಇಲ್ಲದೆ ಇರಲಿ, ಕಂಪ್ಲೀಟ್ ನಾಟ್ ಡಿಫೈನ್ ಆಗಿಬಿಡುತ್ತೆ. ಸೊ ಬಿ ಹತ್ರ ಕೇರ್ಫುಲ್ ಆಗಿರ್ಬೇಕು. ಯಾವ ಕಡೆ ಕ್ಲೋಸ್ ಬ್ರಾಕೆಟ್ ಇದು ಇಲ್ಲಿ ಏನಾದ್ರು ಇಸ್ ಈಕ್ವಲ್ ಟು ಇದ್ರೆ ವಿ ಕ್ಯಾನ್ ಟೇಕ್ ಕ್ಲೋಸ್ ಬ್ರಾಕೆಟ್ ಫಾರ್ ಎ. ಯಾಕೆ? ಎ ಮೈನಸ್ ಎ 0 ಲೆಸ್ ದಾನ್ ಆರ್ ಈಕ್ವಲ್ ಟು 0, ಇಸ್ ಈಕ್ವಲ್ ಟು ಇದ್ರೆ ಕ್ಲೋಸ್ ಬ್ರಾಕೆಟ್. ಹೌದಾ? ಈಗ ಈ ಶಾರ್ಟ್ ಕಟ್ ಇಲ್ಲಿ ಅಪ್ಲೈ ಮಾಡಬೇಕಾದ್ರೆ ಮೈನಸ್ ಇರಬೇಕಲ್ವಾ? ಎಸ್, ಖಂಡಿತವಾಗ್ಲೂ ಮೈನಸ್ ಇರಬೇಕು. ಇದನ್ನ ಮೈನಸ್ ಆಫ್ ಮೈನಸ್ 5 ಲೆಸ್ ದ್ಯಾನ್ 0. ಇನ್ ಪ್ಲೇಸ್ ಆಫ್ ಎ ವಾಟ್ ವಿ ಹ್ಯಾವ್ ಮೈನಸ್ 12. ಆಮೇಲೆ ಕರೆಕ್ಟ್. ಇನ್ ಪ್ಲೇಸ್ ಆಫ್ ಬಿ ವಾಟ್ ವಿ ಹ್ಯಾವ್ ಮೈನಸ್ 5. ಈ TSR ಅನ್ನು ಹಾಕೋದು ದೊಡ್ಡ ಕೆಲಸ ಏನಲ್ಲ, ಎಲ್ಲರೂ ಹಾಕ್ತಾರೆ ಟೈಮ್ ಸೇವ್ ರಿಸಲ್ಟ್. ಆದರೆ ಪ್ಲೀಸ್ ಇದು ಇಂಟರ್ವಲ್ ಇನ್ಕ್ರೀಸಿಂಗ್ ಆರ್ಡರ್ ಇರಬೇಕು. ನೋಡಿ, -12, -11, -10 ಅಪ್ ಟು -5. ನೌ ದಿಸ್ ಇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಹೆನ್ಸ್ ಅವರ್ ಆನ್ಸರ್ ಇಸ್ ಕರೆಕ್ಟ್ ಫಾರ್ ದಿ ಫೋರ್ತ್ ಪ್ರಾಬ್ಲಮ್. ಎಸ್ ನೋಡಿ, ಇಲ್ಲಿ 0 ಇದ್ದರೆ ಒಂದೇ ಸರಿ ರಿಸಲ್ಟ್ ಹಾಕ್ತಿದ್ದೆ. ನೋಡಿ, ಅಲ್ಲಿ 0 ತೊಗೊಂಡು ಬರೋಷ್ಟರಲ್ಲೇ -1 ಅಡ್ಡ ಬಂತು. ಅದನ್ನು ಎಲಿಮಿನೇಟ್ ಮಾಡ್ಕೊಳ್ಳೋಷ್ಟರಲ್ಲಿ ನಮಗೆ ಇನ್ಈಕ್ವಾಲಿಟಿ ಸಿಂಬಲ್ ಚೇಂಜ್ ಆಗೋಯ್ತು. ಸೊ ಈ TSR ನಾವು ಬಳಸಿದ್ರೆ, ಈ ಟೈಮ್ ಸೇವ್ ರಿಸಲ್ಟ್ ನಾವು ಪಕ್ಕದಲ್ಲಿ ಬಳಸಿದ್ರೆ ನಮ್ಗೆ ಈ ಆನ್ಸರ್ ಬಂತು. ಆಗ್ಬೋದಾ? ಎಸ್, ಐ ಹ್ಯಾವ್ ಡಿಡ್ ಎ ಮಿಸ್ಟೇಕ್ ಹಿಯರ್. ಹೇಳಿದಾನೆ ಇದ್ದೀನಿ ಬಟ್ ಮಾಡ್ತಾನೆ ಇದ್ದೀನಿ. ಎಸ್, ಓಪನ್ ಬ್ರಾಕೆಟ್ಸ್ ಆಗ್ತಾವೆ ಇವು. ಯಾವ ಕಾರಣಕ್ಕೆ? ಇದಂತೂ ಯಾವ ಕಾರಣಕ್ಕೂ -5 ಆಗಲ್ಲ. ಇಫ್ ಯು ಪುಟ್ -5 ಡಿನಾಮಿನೇಟರ್ ಬಿಕಮ್ಸ್ 0. ಅವಾಗ ಇಸ್ ಈಕ್ವಲ್ ಟು ಇರಲಿ, ನಾಟ್ ಇಸ್ ಈಕ್ವಲ್ ಟು ಎಂಟೈರ್ ಪ್ರಾಬ್ಲಮ್ ವ್ಯಾನಿಶ್. ಇಲ್ಲಿ ಇಸ್ ಈಕ್ವಲ್ ಟು ಇದ್ದಿದ್ರೆ ಖಂಡಿತವಾಗ್ಲೂ ನಾನು -12ಗೆ ಕ್ಲೋಸ್ ಬ್ರಾಕೆಟ್ ಆಗ್ತಿದ್ದೆ. ಬಿಕಾಸ್ -12 + 12 ಗೆಟ್ ಕ್ಯಾನ್ಸಲ್. ವಿ ಕ್ಯಾನ್
get 0 here. ಅಲ್ಲಿ ಇಲ್ಲ, ಅದಕ್ಕೋಸ್ಕರ ಓಪನ್ ಬ್ರಾಕೆಟ್ ಹಾಕ್ಬೋದಾ? ಎಸ್ ಎಸ್. ಪ್ರಾಬ್ಲಮ್ ನಂಬರ್ 5 ತುಂಬ ಚೆನ್ನಾಗಿದೆ. ಇಲ್ಲಿ ಎರಡು ಇನ್ಇಕ್ವಾಲಿಟಿ ಸಿಂಬಲ್ ಬಂದಿದೆ, ಇಸ್ ಈಕ್ವಲ್ ಟು ಬೇರೆ ಇದೆ, ಹುಷಾರಾಗಿರಬೇಕು. ಇಫ್ ಯು ಮಲ್ಟಿಪ್ಲೈಡ್ ಥ್ರೋಟ್ ಬೈ 2, ದಿಸ್ ಬಿಕಮ್ಸ್ -10 ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು 5 minus 3x less than or equals to 16. Simple step. So 2 ಹೊರಟಾಯಿತು, ಫ್ರಾಕ್ಷನ್ ಹೊರಟಾಯಿತು. ಆಮೇಲೆ ವಿ ವಾಂಟ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಆಮೇಲೆ ಕರೆಕ್ಟ್, ಅದು ಇಲ್ಲಿ ಸೇರಿಕೊಂಡಿದೆ. ಫಸ್ಟ್ ಈ 5 ಹೊರಟೋಗ್ಬೇಕು. ಎಂಥ 5 ಇದು? +5. +5 ಹೆಂಗೆ ಹೊರಟೋಗುತ್ತೆ? ಆ ಕಡೆ ಈ ಕಡೆಗೆ ಶಿಫ್ಟ್ ಮಾಡಿಬಿಟ್ಟು ಹೊರಟೋಗುತ್ತೆ. -10 -5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -3x ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 6 - 5. ನೋಡಿ 5 ಈ ಕಡೆ ಹೋದ್ರು ಮೈನಸ್, ಈ ಕಡೆ ಹೋದ್ರು ಮೈನಸ್. ಆಮೇಲೆ ಕರೆಕ್ಟ್, this becomes -15 less than or equal to -3x less than or equals to I think +11 ಅಲ್ವಾ? 16 - 5 +11 ಆಗುತ್ತೆ. ಎಸ್ and divide throughout by -3. ಅಥವಾ ಒಂದು ಕೆಲಸ ಮಾಡೋಣ, ಫಸ್ಟ್ 3 ಇಂದ ಮಾಡೋಣ, ಮತ್ತೆ ಮೈನಸ್ ಇಂದ ಮಾಡುವಾಗ ಇನ್ಇಕ್ವಾಲಿಟಿ ಸಿಂಬಲ್ಸ್ ಅನ್ನ ಚೇಂಜ್ ಮಾಡ್ಕೊಳ್ಳೋಣ. 3 ಇಂದ ಡಿವೈಡ್ ಮಾಡಿದ್ರೆ -5x 5 ಹಾಗೆ ಇರುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು -6 ಆಗಿರುತ್ತೆ, ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 11/3 ಆಯಿತು. ಆಮೇಲೆ ಕರೆಕ್ಟ್, ಇಟ್ ಇಸ್ ನಾಟ್ ಎ ಪೈ, ಇಟ್ ಈಸ್ ದ ನಂಬರ್ 11/3. ಎಸ್ ಹಾಕ್ಬೋದಾ? ಎಸ್ ಪ್ಲೀಸ್ ಇಲ್ಲಿ ನೋಡಿ. ನೌ ಡಿವೈಡ್ ಥ್ರೋಟ್ ಬೈ -1. ಇದು ಸ್ವಲ್ಪ ಲಾಜಿಕ್ ಚೇಂಜ್ ಆಗಿಬಿಡುತ್ತೆ, ಎಲ್ಲರೂ ಗಮನ ಹರಿಸ್ರಿ. ಈಗ ಇವೆರಡಕ್ಕೂ ಮಧ್ಯದ ಸಿಂಬಲ್ ಏನಿದೆ? ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇದೆ. ನೋಡಿ ಎಷ್ಟು ಚೆನ್ನಾಗಿ ಅದು ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಹಾಕ್ಬಿಡುತ್ತೆ. ನೋಡಿ ಏನು ಮಾಡಿದಾಗ ಮೈನಸ್ ಇಂದ ಮಲ್ಟಿಪ್ಲೈ ಮಾಡೋದು, ಹೌದಾ? ಮತ್ತೆ ಇವೆರಡಕ್ಕೂ ಮಧ್ಯದ ಸಿಂಬಲ್ ಏನಿದೆ? ಲೆಸ್ ದ್ಯಾನ್. ನೋಡಿ ಎಷ್ಟು ಚೆನ್ನಾಗಿ ಅದು ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು -11/3 ಅಲ್ವಾ? ಇಲ್ಲಿಂದ ಇಲ್ಲಿಗೆ ಹೆಂಗ್ ಬಂತು? ಡಿವೈಡ್ ಥ್ರೋಟ್ ಬೈ ಮೈನಸ್ ಗೆ ಕ್ಯಾನ್ಸಲ್. 5 ಲೆಸ್ ದ್ಯಾನ್ ಎಕ್ಸ್ ಇರಬೇಕಲ್ಲ? ಅಲ್ಲ, ಸೈನ್ ಚೇಂಜ್ ಆಗುತ್ತೆ. 5 ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್. ಆಮೇಲೆ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು -11/3. ಸೊ ಇದನ್ನ ಇಂಟರ್ವಲ್ ಮಾಡೋದು ಬಹಳ ಸುಲಭ ಅಂದ್ರೆ ಬಹಳ ಸುಲಭ ಇಂಟರ್ವಲ್ ಮಾಡೋದು. ಹೆಂಗೆ ಅಂತ ಹೇಳ್ತೀನಿ ನೋಡಿ. ಇದನ್ನ ಇಂಟರ್ಚೇಂಜ್ ಮಾಡಿ ಬರ್ಕೊಂಡ್ರೆ ನೋಡಿ ಬೋತ್ ಆರ್ ಸೇಮ್. ಇಲ್ಲಿಂದ ಇಲ್ಲಿ ಯಾವುದೇ ಪ್ರಾಪರ್ಟಿ ಹಾಕಿಲ್ಲ ಮಾಸ್ಟರ್ ನಾನು. ಇಲ್ಲಿಂದ ಇಲ್ಲಿ ಜಸ್ಟ್ 4 ಲೆಸ್ ದ್ಯಾನ್ 8 ಅಂತ ಹೇಳ್ತೇವೆ, 8 ಗ್ರೇಟರ್ ದ್ಯಾನ್ 4 ಅಂತ ಹೇಳಿದ್ರೆ ಏನು ತಪ್ಪು? ಹಾಗೆ ಮಾಡಿರೋದಿಲ್ಲ. ಇಲ್ಲಿಂದ ಇಲ್ಲಿಗೆ ಯಾವುದು ಪ್ರಾಪರ್ಟಿ ಹಾಕಿಲ್ಲ. ಅಲ್ಲಿಗೆ ಎಕ್ಸ್ ಅನ್ನೋದು 5 ಗಿಂತ ಕಡಿಮೆ ಇರಬೇಕಂತೆ. ಆಮೇಲೆ ಎಕ್ಸ್ ಅನ್ನೋದು -11/ಗಿಂತ ಜಾಸ್ತಿ ಇರಬೇಕಂತೆ. ಯಾವುದಕ್ಕಿಂತ ಕಡಿಮೆ ಇರಬೇಕು? 5 ಗಿಂತ ನೋಡಿ ಕಡಿಮೆ, ಈ ಕಡೆ ಬರಬೇಕು. ಇವಾಗ ಯಾವುದಕ್ಕಿಂತ ಜಾಸ್ತಿ ಇರಬೇಕು? -11/3. ಆಮೇಲೆ ಕರೆಕ್ಟ್, -11/3 ಗಿಂತ ಜಾಸ್ತಿ ಇರಬೇಕಂತೆ. ಸೊ they are using is equal symbol. I am using closed bracket for this solution set. Is there in any option? ಯಾವ ಆಪ್ಷನ್ ನೋಡ್ಕೊಳ್ಳಿ. ಐ ಥಿಂಕ್ ವಿಚ್ ಇಸ್ ಇನ್ ಫಸ್ಟ್ ಆಪ್ಷನ್ ಇಟ್ ಸೆಲ್ಫ್. ಎಸ್ ಆನ್ಸರ್ ಮಾಡ್ಕೊಳ್ಳಿ. ಎಸ್ ಒರೆಸೋದಕ್ಕಿಂತ ಮುಂಚೆ ಇದೊಂದ್ಸಲ ಹೇಳ್ಕೊಡ್ತೀನಿ ನೋಡಿ. ಇವೆರಡಕ್ಕೂ ಮಧ್ಯದಲ್ಲಿ ಇನ್ಇಕ್ವಾಲಿಟಿ ಸಿಂಬಲ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇತ್ತು. ಯಾವಾಗ ಮೈನಸ್ ಇಂದ ಡಿವೈಡ್ ಮಾಡಿದ್ವ ನಂಬರ್ಸ್ ಅಲ್ಲೇ ಇದೆ, ಎಕ್ಸ್ ಅಲ್ಲೇ ಇದೆ, ಗ್ರೇಟರ್ ದ್ಯಾನ್ ಆಗೋಯ್ತು. ಇವೆರಡು ಮಧ್ಯದಲ್ಲಿ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಇತ್ತು. ಯಾವಾಗ ಮೈನಸ್ ಇಂದ ಡಿವೈಡ್ ಮಾಡಿದ್ವ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು. ಇಲ್ಲಿ ಮೈನಸ್ ಇರಲಿಲ್ಲ, ಮೈನಸ್ ಬಂತು. ಇನ್ಇಕ್ವಾಲಿಟಿ ಸಿಂಬಲ್ ವಿಲ್ ಬಿ ಚೇಂಜ್. ದ ಪ್ರಾಕ್ಟಿಕಲ್ ಮೀನಿಂಗ್ ಆಫ್ ದೀಸ್ 2 ಸ್ಟೆಪ್ಸ್: ದ ಎಕ್ಸ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 5, 5 ಗಿಂತ ಕಡಿಮೆ, -11/3 ಗಿಂತ ಜಾಸ್ತಿ. ಸೊ ದಿಸ್ is the absolute answer for the practical meaning of these 2 inequalities. Am I correct? Yes. Careful ಆಗಿ ಕೇಳ್ರಿ. ಬೇರೆ ಮೆಟೀರಿಯಲ್ಸ್ ಅವಶ್ಯಕತೆನೇ ಇಲ್ಲ. ಒಂದು 30 to 40 ಪ್ರಾಬ್ಲಮ್ಸ್ ನಾನು ಮಾಡ್ತೇನೆ. ಒಂದು 20 to 25 ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೇನೆ. ಅಲ್ಲಿಗೆ ನಿಮಗೆ 60+ ಪ್ರಾಬ್ಲಮ್ಸ್ ಆಗುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ ಎಕ್ಸಾಂಪಲ್ ಟೆಕ್ಸ್ಟ್ ಮತ್ತು ಏನಾದ್ರು ಜಿ ಕೆ ರಂಗನಾಥ್ ಅದು ಇದು ಎಕ್ಸೆಲ್ ಅಕಾಡೆಮಿಕ್ಸ್ ಇದ್ದರೆ ಮಾಡ್ಕೊಂಡ್ಬಿಟ್ರೆ ಸಾಕು. ಯಾವ ಎಕ್ಸ್ಟ್ರಾ ಮೆಟೀರಿಯಲ್ ಎಕ್ಸೆಲ್ ಅಕಾಡೆಮಿಕ್ಸ್ ಇಲ್ಲ, ಫಸ್ಟ್ ಇಯರ್ ಕೊಟ್ಟಿಲ್ಲ ಬಿಡಿ, ಅದನ್ನೇನು ಮಾಡಕ್ಕೆ ಹೋಗ್ಬಿಡಿ. ನಾನು ಏನು ಮಾಡ್ಕೊಡ್ತೀನಿ ಈ ಚಾಪ್ಟರ್ನ ಆ ಪ್ರಾಬ್ಲಮ್ಸೇ ನೋಡ್ಕೊಳ್ಳಿ ಸಾಕು, ಅವೇ ಬರ್ತವೆ. ಎಕ್ಸಾಂಪಲ್ ಟೆಕ್ಸ್ಟ್ ಬುಕ್ ಮುಖಾಂತರ ಹೋಗ್ಬಿಟ್ಟಿದ್ರೆ NCERT ಪ್ಲಸ್ ಎಕ್ಸಾಂಪಲ್. ಎಸ್ ಹಿಯರ್ ದೇರ್ ಆರ್ 2 ಈಕ್ವೇಷನ್ಸ್. ನಾವು ಇದುವರೆಗೂ ಎಲ್ಲೂ 2 ಈಕ್ವೇಷನ್ಸ್ ನೋಡಲಿಲ್ಲ, ಕೇರ್ಫುಲ್ ಆಗಿರಬೇಕು. ಎಸ್ ವಾಟ್ ಈಸ್ ಮೀನ್ ಬೈ ಸಾಲ್ವ್ ಎಕ್ಸ್ ಫೈಂಡ್ ಔಟ್ ಮಾಡಿ ಅಂತ. ಇಲ್ಲಿ ಎಕ್ಸ್ ಸಿಂಗಲ್ ನಂಬರ್ಸಾ, ಹೋಗ್ಲಿ ಇಂಟಿಜರ್ಸಾ, ಹೋಗ್ಲಿ ನ್ಯಾಚುರಲ್ ನಂಬರ್ಸಾ? ಅಲ್ಲ, ರಿಯಲ್ ನಂಬರ್ಸ್, ದೊಡ್ಡ ನಂಬರ್ಸ್. ಅಂದರೆ ಚಿಕ್ಕ ಇಂಟರ್ವಲಲ್ಲಿ ದೊಡ್ಡ ನಂಬರ್ಸನ್ನು ತೋರಿಸ್ತೀವಿ. ಎಸ್ ನೋಡಿ, ಎಕ್ಸ್ ಈ ಕಡೆ ಬಂದರೆ ನಮಗೆ 2x ಆಗುತ್ತೆ, ಇದು ಆ ಕಡೆಗೆ ಹೋದಾಗ 12 ಆಗುತ್ತೆ. ಎಕ್ಸ್ ಲೆಸ್ ದ್ಯಾನ್ 6 ಆಯಿತು. ವಿ ಆರ್ ಡಿವೈಡಿಂಗ್ ಥ್ರೋಟ್ ಬೈ 2 ಬಟ್ ನಾಟ್ -2. ಸೊ ಇಲ್ಲಿ ಇಸ್ ಈಕ್ವಲ್ ಟು ಇಲ್ಲ, ಅದಕ್ಕೆ ಓಪನ್ ಬ್ರಾಕೆಟ್ ಹಾಕ್ತೇನೆ. ನೆಕ್ಸ್ಟ್ ಇಲ್ಲಿ ಬರೋದಾದರೆ ನೋಡಿ, -5x ಇಲ್ಲಿ 11 ಆ ಕಡೆಗೆ ಹೋಗುತ್ತೆ, -11 ಆಯಿತು. ಆಮೇಲೆ ಕರೆಕ್ಟ್. ಎಸ್ -5x ಲೆಸ್ ದ್ಯಾನ್ ಆರ್ ಈಕ್ವಲ್ಸ್ ಟು -10 ಆಯಿತು. ಡಿವೈಡ್ ಥ್ರೋಟ್ ಬೈ -5. ಕೇರ್ಫುಲ್ ಆಗಿದೆ. ಇಲ್ಲಿ
ಡಿವಿಷನ್ ಮೈನಸ್ ಇಂದ ನಡೀತಾ ಇದೆ, ಯಾಕಂದ್ರೆ ನಮಗೆ ಬೇಕಾಗಿರೋ ಎಕ್ಸ್ ವ್ಯಾಲ್ಯೂ ಅಲ್ಲಿ ಮೈನಸ್ ಸೇರ್ಕೊಂಡ್ಬಿಟ್ಟಿದೆ. ಅವಾಗ ಎಕ್ಸ್ ಗ್ರೇಟರ್ ದಾನ್ ಆರ್ ಈಕ್ವಲ್ಸ್ ಟು 2 ಆಗುತ್ತೆ. ಆಮೇಲೆ ಕರೆಕ್ಟ್ ನೋಡಿ ಎಷ್ಟು ಚೆನ್ನಾಗಿದೆ ವ್ಯಾಲ್ಯೂ ಇದು. ಇದು 0 ಅಂತ ಇಟ್ಕೊಳ್ಳಿ, ಇಲ್ಲಿ 2 ಇರುತ್ತೆ, ಇಲ್ಲಿ 6 ಇರುತ್ತೆ. ನೋಡಿ 6ಗಿಂತ ಒಳಗಿರ್ಬೇಕಂತ, ನೋಡಿ ಲೆಸ್ ದ್ಯಾನ್ ಸಿಂಬಲ್, ಎಕ್ಸ್ ಲೆಸ್ ದ್ಯಾನ್ 6ಗಿಂತ ಒಳಗಿರ್ಬೇಕಂತ, 2ಗಿಂತ ಜಾಸ್ತಿ ಇರ್ಬೇಕಂತ. ಬಟ್ ಫಾರ್ ದಿಸ್ ಇನ್ಇಕ್ವಾಲಿಟಿ ದೇ ಆರ್ ಗೋಯಿಂಗ್ ಟು ಯೂಸ್ ಇಸ್ ಈಕ್ವಲ್, ಹೆನ್ಸ್ ಐ ಆಮ್ ಯೂಸಿಂಗ್ ಕ್ಲೋಸರ್ ಬ್ರಾಕೆಟ್. ಎಕ್ಸ್ ಬಿಲಾಂಗ್ಸ್ ಟು ಕ್ಲೋಸರ್ ಬ್ರಾಕೆಟ್ ಟು ಓಪನ್ ಬ್ರಾಕೆಟ್ 6 ಅಲ್ವಾ. ಎಕ್ಸ್ ಲೆಸ್ ದ್ಯಾನ್ 6ಗಿಂತ ಕಡಿಮೆ, ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ ಟು 2ಗಿಂತ ಜಾಸ್ತಿ ಆಗಿರಬೇಕು. ಬಟ್ we have to use open bracket for this 6 because this is less than. We have to use it for closed bracket for this x value 2. That is the solution set here. Yes, please take a screenshot. No. It is a recorded class. ನೀವು screenshot ಅಂತ ತಗೋಬೇಡ, ವಿಡಿಯೋ ಪಾಸ್ ಮಾಡಿ ಪ್ರಾಬ್ಲಮ್ ಅನ್ನು ಆನ್ಸರ್ ಮಾಡ್ಕೊಳ್ಳಿ. ಆಗ್ಬೋದಾ? ಎಸ್ ಚೆನ್ನಾಗಿದೆ ಪ್ರಾಬ್ಲಮ್. 7ನೇ ಪ್ರಾಬ್ಲಮ್, x plus 5 divided by x minus 2 less than or equal to 0. ಇದನ್ನು ನಾವು ಸೈನ್ ಸ್ಕೀಮ್ ಮೆಥಡ್ ಕೂಡ ಮಾಡ್ಬೋದು, ಬಟ್ ಇದಕ್ಕೆ ಶಾರ್ಟ್ ಕಟ್ ಇದೆ. ಒಂದು ನಿಮಿಷ, ಯಾಕೆ ನಾವು ಅಷ್ಟು ದೂರ ಹೋಗಬೇಕು? ಸೈನ್ ಸ್ಕೀಮ್ ಮೆಥಡ್ ಸ್ವಲ್ಪ ಸಂವಾಟ್ ಇಟ್ ಇಸ್ ರಿಸ್ಕ್ ಅಲ್ವಾ. ಇದು ಯಾವ ರೀತಿ ಇದೆ ನಮಗೆ, ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಎ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು 0 ಇದ್ದಂಗಿದೆ, ಹೌದಾ. ಇಲ್ಲಿ ಇಸ್ ಈಕ್ವಲ್ ಟು ಇರೋದ್ರಿಂದ ನಾವು ವಿ ಕ್ಯಾನ್ ಯೂಸ್, ನೋಡಿ ಇಲ್ಲಿ ವಿ ಕ್ಯಾನ್ ಯೂಸ್ ದ ವ್ಯಾಲ್ಯೂ ಆಫ್ ಎ ಫಾರ್ ಕ್ಲೋಸರ್ ಬ್ರಾಕೆಟ್. ಯಾಕಂದ್ರೆ ಇಫ್ ಯು ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಕ್ಲೋಸಿಂಗ್ ಬ್ರಾಕೆಟ್ ಹಾಕಿದ್ರೆ ತೆಗೆದುಕೋಬಹುದು, ಅವಾಗ 0 ಬರುತ್ತೆ. ಇಸ್ ಈಕ್ವಲ್ ಟು ಇರೋದ್ರಿಂದ 0 ಬರ್ಬೋದು. ಇಲ್ಲೇನಾದ್ರು ಇನ್ಈಕ್ವಲ್ ಸಿಂಬಲ್ ಬರೀ ಲೆಸ್ ಇದ್ದಿದ್ರೆ ನಾನು ಇಲ್ಲಿ ಓಪನ್ ಬ್ರಾಕೆಟ್ ಹಾಕ್ತಿದ್ದೆ. ಎಸ್, ದಿಸ್ ಇಸ್ ಓಪನ್ ಬ್ರಾಕೆಟ್ ಆಲ್ವೇಸ್. ಯಾಕೆ ಮಾಸ್ಟರ್ ನೋಡ್ರಿ, ಎಕ್ಸ್ ಜಾಗದಲ್ಲಿ ಬಿ ಏನಾದ್ರು ತೆಗೆದುಕೊಂಡ್ಬಿಡಿ, ನೀವು ಕ್ಲೋಸಿಂಗ್ ಬ್ರಾಕೆಟ್ ಹಾಕಿದ್ರೆ ಲೆಕ್ಕ ಏನು, ಬಿ ಕೂಡ ಇನ್ಕ್ಲೂಡ್ ಅಂತ. ಅವಾಗ ಎಕ್ಸ್ ಇಸ್ ಈಕ್ವಲ್ ಟು ಬಿ ಹಾಕಿದ್ರೆ ಡಿನಾಮಿನೇಟರ್ 0 ಆಗಿಬಿಡುತ್ತೆ, ಕಂಪ್ಲೀಟ್ ವ್ಯಾಲ್ಯೂಷನ್. ಸೊ ಆ ಒಂದು ಉದ್ದೇಶದಿಂದ ಬಿ ಯಾವತ್ತು ನಾವು ಓಪನ್ ಬ್ರಾಕೆಟ್ ಹಾಕಲ್ಲ, ಹೌದಾ. ಈಗ ಈ ಲೆಕ್ಕಾಚಾರಕ್ಕೆ ತೆಗೆದುಕೊಂಡ್ರೆ ಇಲ್ಲಿ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಮೈನಸ್ 5, ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಬಿ ಪ್ಲಸ್ 2, ಬಿಕಾಸ್ ಸಿ ಹಿಯರ್ ಆಫ್ಟರ್ ಮೈನಸ್ ದ ನಂಬರ್ ವಿಚ್ ಲೆಫ್ಟ್ ಕ್ಯಾರೀಸ್ ಇನ್ ಪ್ಲೇಸ್. ಮೈನಸ್ ಆದ್ಮೇಲೆ 2 ಇದೆ, ಮೈನಸ್ ಆದ್ಮೇಲೆ ಮೈನಸ್. ಡಸ್ ಇಟ್ ಇಸ್ ಇನ್ಕ್ರೀಸ್ ಆರ್ಡರ್? ಇಟ್ ಇಸ್ ಇನ್ಕ್ರೀಸಿಂಗ್ ಆರ್ಡರ್. ಎಸ್, 100% ಇಟ್ ಇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್. ಸೊ ಎಕ್ಸ್ ಬಿಲಾಂಗ್ಸ್ ಟು ಆಪ್ಷನ್ ಹಿಂಗೆ ಕೊಟ್ರೆ ಬಿಡ್ರಿ, ಅಥವಾ ಮೈನಸ್ 5 ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದ್ಯಾನ್ 2 ಅಂತ ಕೊಡ್ತಾನೆ. ಐ ಆಮ್ ಯೂಸಿಂಗ್ ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಬಿಕಾಸ್ ಆಫ್ ದ ರೀಸನ್ ಕ್ಲೋಸ್ ಬ್ರಾಕೆಟ್, ಜಸ್ಟ್ ಲೆಸ್ ದ್ಯಾನ್ ಬಿಕಾಸ್ ಇಟ್ ಈಸ್ ಅ ಓಪನ್ ಬ್ರಾಕೆಟ್, ಬಿಕಾಸ್ ಹಿಯರ್ ವಿ ಹ್ಯಾವ್ ಓಪನ್ ಬ್ರಾಕೆಟ್. ಈ ಇದಕ್ಕೆ ಯಾವತ್ತೂ ಕ್ಲೋಸ್ ಬ್ರಾಕೆಟ್ ಬರಲ್ಲ, ಬಂದ್ರೆ ಡಿನಾಮಿನೇಟರ್ 0 ಆಗ್ಬಿಡುತ್ತೆ. ಇಲ್ಲಿ ಬೇಕಾದ್ರೆ ಕ್ಲೋಸ್ಡ್ ಬರ್ಬೋದು, ಓಪನ್ ಬರ್ಬೋದು. ಇಸ್ ಈಕ್ವಲ್ ಟು ಇದ್ರೆ ಕ್ಲೋಸ್ಡ್ ಬರುತ್ತೆ, ಇಸ್ ಈಕ್ವಲ್ ಟು ಓಪನ್ ಬರುತ್ತೆ. ಅಲ್ಲಿಗೆ ಈ ಇಂಟರ್ವಲ್ ಸೈನ್ ಹೇಗೆ ಚೇಂಜ್ ಆಗ್ಬೋದು ಹೊರತು ಬಿ ಯಾವ ಕಾರಣಕ್ಕೆ ಚೇಂಜ್ ಆಗಲ್ಲ. ದಿಸ್ ಇಸ್ ದ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 7. ಎಸ್, ಒನ್ ಮೋರ್ ಪ್ರಾಬ್ಲಮ್ ನಂಬರ್ 8 ಹಿಯರ್. See, solution set. We have to find the value of x for all the problems they are asking. Find the value of x or solution set. Am I correct? Yes. ಆವಾಗಲೇ ಪ್ರಾಬ್ಲಮ್ ಅಲ್ಲಿ ಇಲ್ಲಿ ಲೆಸ್ ದ್ಯಾನ್ ಇತ್ತು, ಅದಕ್ಕೋಸ್ಕರ ಈ ರಿಸಲ್ಟ್ ಯೂಸ್ ಮಾಡಿಕೊಂಡು, ಈ ರಿಸಲ್ಟ್ ಏನು ನೋಡಿ, ಇಲ್ಲಿ ಲೆಸ್ ದ್ಯಾನ್ ಇದ್ರೆ ಆನ್ಸರ್ ಬಹಳ ಸುಲಭ, ಏನು ಎ ಕಾಮ ಬಿ ಅಂತ ಬರೆದಾಕೋದು. ಗ್ರೇಟರ್ ದ್ಯಾನ್ ಇದ್ರೆ ನಿನ್ನೆ ಲೈವ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೆ, ಅದನ್ನ ನೋಡಿ ನಾವು ಎಕ್ಸ್ ಲೆಸ್ ದ್ಯಾನ್ ಎ ಅಂಡ್ ಎಕ್ಸ್ ಗ್ರೇಟರ್ ದ್ಯಾನ್ ಬಿ ಆಗುತ್ತೆ. ಆಮೇಲೆ ಕರೆಕ್ಟ್, ಎಕ್ಸ್ ಲೆಸ್ ದ್ಯಾನ್ ಎ, ಎಕ್ಸ್ ಗ್ರೇಟರ್ ದ್ಯಾನ್ ಬಿ ಆಗುತ್ತೆ. ಆ ಶಾರ್ಟ್ ಕಟ್ ಯೂಸ್ ಮಾಡ್ತೀವಿ. ಅಂದ್ರೆ ಈ ಅರ್ಥವನ್ನ ನಾವು ಈ ರೀತಿ ತೆಗೆದುಕೊಂಡಿರ್ತೀವಿ, ಮೈನಸ್ ಇನ್ಫಿನಿಟಿ, ಆಮೇಲೆ ಇಲ್ಲಿ ಬಿ ಇನ್ಫಿನಿಟಿ ಅಂತ ಈ ರೀತಿ ತೆಗೆದುಕೊಂಡಿರ್ತೀವಿ, ಆಗ್ಬೋದಾ. ನೋಡಿ ಎಷ್ಟು ವ್ಯತ್ಯಾಸ ಇದೆಯೋ. ಇದು ಲೆಸ್ ದ್ಯಾನ್ ಇದ್ರೆ ಆನ್ಸರ್ ಕೂಡ ಲೆಸ್ ಕ್ವಾಂಟಿಟಿ, ಇದು ಗ್ರೇಟರ್ ದ್ಯಾನ್ ಇದ್ರೆ ಆನ್ಸರ್ ಕೂಡ ಗ್ರೇಟರ್ ಕ್ವಾಂಟಿಟಿ. ಆಮೇಲೆ ಕರೆಕ್ಟ್. ಎಸ್, ನೌ ವಿ ಆರ್ ಗೋಯಿಂಗ್ ಟು ಯೂಸ್ ದಿಸ್ ರಿಸಲ್ಟ್ ಫಾರ್ ದಿಸ್ ಪ್ರಾಬ್ಲಮ್, ಆಗ್ಬೋದಾ. ಎಸ್, ಇಲ್ಲಿ ನೋಡಿ ಎಕ್ಸ್ ಮೈನಸ್ 3 ಡಿವೈಡೆಡ್ ಬೈ ಇದು ಎಕ್ಸ್ ಮೈನಸ್ ಆಫ್ ಮೈನಸ್ 4 ಗ್ರೇಟರ್ ದ್ಯಾನ್ 0 ಅಂತ ತೆಗೆದುಕೊಳ್ಳೋದು, ಆಗ್ಬೋದಾ. ನೋಡಿ ಇಲ್ಲಿ ಏನು ಬರುತ್ತೆ, ಇದು 3 ಕಾಮ ಮೈನಸ್ ಇನ್ಫಿನಿಟಿ. ಆಮೇಲೆ ಕರೆಕ್ಟ್. ಇಲ್ಲಿ ಏನು ಬರುತ್ತೆ, ಮೈನಸ್ 4 ಕಾಮ ಇನ್ಫಿನಿಟಿ ಬರುತ್ತೆ. ಒಪ್ಕೊಳ್ಳೋಣ, ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ. ಆದರೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತೆ ಇಲ್ಲಿ, ಬೋತ್ ದ ಇಂಟರ್ವಲ್ಸ್ ಆರ್ ಇನ್ಕ್ರೀಸಿಂಗ್ ಆರ್ಡರ್. ಆದರೆ ಟೆಕ್ನಿಕಲ್ ಪ್ರಾಬ್ಲಮ್ ಏನು ಹೇಳ್ತೀನಿ ನೋಡಿ, ಮೈನಸ್ ಇನ್ಫಿನಿಟಿ ಟು 3. ಆಮೇಲೆ ಕರೆಕ್ಟ್. ನೆಕ್ಸ್ಟ್ ಮೈನಸ್ 4 ಟು ಇನ್ಫಿನಿಟಿ. ನೋಡಿ ಇವು ನಮಗೆ ಮರ್ಜ್ ಆಗ್ತಿದೆ ನೋಡಿ ಸೊಲ್ಯೂಷನ್ಸ್. ಇಲ್ಲಿವರೆಗೂ ನಮಗೆ ಗ್ರೀನು ಮತ್ತೆ ಏನು ಮೈನಸ್ ಇನ್ಫಿನಿಟಿ ಇಂದ 3 ವ್ಯಾಲ್ಯೂಸ್ ಅದು ಗ್ರೀನ್ ಪೆನ್ನಲ್ಲಿ ಬರೀಬೇಕಿತ್ತು, ಸ್ವಲ್ಪ ನಿಮಗೆ ಕ್ಲಾರಿಟಿ ಸಿಗ್ತಾ ಇತ್ತು. ಎಸ್, ಏನು ಈ ಗ್ರೀನು ಮತ್ತೆ ಬ್ಲೂ ಇಲ್ಲಿ ಮರ್ಜ್ ಆಗ್ತಿದೆ ವ್ಯಾಲ್ಯೂಸು,
ಆಗ್ಬೋದಾ? 3ಗಿಂತ ಮೈನಸ್ ಇನ್ಫಿನಿಟಿವರೆಗೂ ಇರ್ತಾನೆ, ಇದು -4 to ಇನ್ಫಿನಿಟಿನೇ ಅಂತಾರೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಈ ರೀತಿ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಬಂದಾಗ ಈ ನಂಬರ್ಸ್ ಇಂಟರ್ಚೇಂಜ್ ಮಾಡ್ಕೋಬಹುದು ವಿತೌಟ್ ಎನಿ ಪ್ರೂಫ್ ಅಲ್ವಾ? ಎಸ್ -4ಗಿಂತ ಕಡಿಮೆ, ಇದು 3ಗಿಂತ ಇನ್ಫಿನಿಟಿ, ಅಂದರೆ ಮಧ್ಯದಲ್ಲಿರೋ ವ್ಯಾಲ್ಯೂಸ್ ಯಾವ ಕಾರಣಕ್ಕೂ ಬರಲ್ಲ. ಆಗ್ಬೋದಾ? ಸಪೋಸ್ ಇದು ತೆಗೆದುಕೊಂಡ್ಬಿಟ್ರೆ ನೀವು ಏನಾಗುತ್ತೆ ಹೇಳ್ಕೊಡಿ ಸರ್ ನಮಗೆ ಸ್ವಲ್ಪ. ಇದರಲ್ಲಿ 0 ಇದೆಯಾ? ಈ ಇಂಟರ್ವಲಲ್ಲಿ 0 ಇದೆಯಾ? 100% ಇದೆ ಸರ್. ಇಲ್ಲಿ ಹಾಕೋಣ, ಓಕೆ ಹಾಕ್ರಿ ಸರ್. 0 - 3 -3 ಸರ್. 0 + 4 4 ಸರ್. -3/4 ನೆಗೆಟಿವ್ ಸರ್. ಡಸ್ ನೆಗೆಟಿವ್ ಗ್ರೇಟರ್ ದನ್ 0? ಇಲ್ಲ. ನೋಡಿ ಎಷ್ಟು ಮೋಸ ಹೋಗ್ಬಿಡ್ತದೆ ಇಂಟರ್ವಲ್ ಹಾಕಿದ್ದಿದ್ರೆ. ಹಂಗೆ ಇಂಟರ್ವಲ್ ಇನ್ಕ್ರೀಸಿಂಗ್ ಆರ್ಡರ್ ಇದೆ, ಇದು ಇನ್ಕ್ರೀಸಿಂಗ್ ಆರ್ಡರ್ ಇದೆ, ತಪ್ಪೇನಿಲ್ಲ. ಆದರೆ ನೋಡಿ ಇಲ್ಲಿ ಈ ಸೊಲ್ಯೂಷನ್ -4 to ಇನ್ಫಿನಿಟಿ ಬ್ಲೂ ಅಲ್ಲಿ ಬರ್ತೀನಿ, ಈ ಸೊಲ್ಯೂಷನ್ 3 to ಇನ್ಫಿನಿಟಿ ಗ್ರೀನ್ ಅಲ್ಲಿ ಬರ್ತಿದ್ದೀನಿ. ಕೆಲವು ವ್ಯಾಲ್ಯೂಸ್ ಮರ್ಜ್ ಆಗ್ತದೆ ಗ್ರೀನು ಬ್ಲೂ, ಆಗ್ಬೋದಾ? ಆ ಟೆಕ್ನಿಕಲ್ ಪ್ರಾಬ್ಲಮ್ ನಾವು ಅಪ್ರೋಚ್ ಆದಾಗ ಈ -4 ಶಿಫ್ಟ್ ಮಾಡ್ಕೋಬೋದು, ಇದರಲ್ಲಿ ಶಿಫ್ಟ್ ಮಾಡ್ಕೋಬೋದು. ಮತ್ತು ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ನಮ್ಗೆ ಏನಾದ್ರು ನಂಬಿಕೆ ಕಳ್ಕೊಂಡ್ಬಿಟ್ರೆ ಹೆಂಗೆ ಬಂತು ಸರ್ ಅಂತ, ಇಲ್ಲಿರ್ತಕ್ಕಂಥ ವ್ಯಾಲ್ಯೂಸ್ ಇಲ್ಲಿ ತಗೊಂಡೋಗಿ ಹಾಕಿ ಆನ್ಸರ್ ಕರೆಕ್ಟಾಗಿ ಬರುತ್ತೆ. ಲೆಟ್ ವಿ ಚೆಕ್, ಅದನ್ನು ಕ್ರಾಸ್ ಚೆಕ್ ಮೆಥಡ್ ಅಂತ ಕರಿತೀವಿ. ಡಸ್ ವಿ ಟೇಕ್ -5 ಹಿಯರ್? ಎಸ್, ಎಕ್ಸಾಕ್ಟ್ಲಿ ಮಾಸ್ಟರ್. -5 - 3 +8 -8 -5 -3 -8 -5 + 4 -1 -8 by -1 +8. Does +8 greater than 0? Absolutely. ಹಂಗೆ ಇದರಲ್ಲಿ ಕೂಡ ಇಂಟರ್ವಲ್ ನಂಬರ್ ತೆಗೆದುಕೊಳ್ಳಿ, ಇಲ್ಲಿ ಹಾಕಿ ಕ್ರಾಸ್ ಚೆಕ್ ಮಾಡಿ, ಆಗ್ಬೋದಾ? ಸೊ ದಿಸ್ ಇಸ್ ರಾಂಗ್ ಆನ್ಸರ್, ದಿಸ್ ಇಸ್ ಕರೆಕ್ಟ್ ಆನ್ಸರ್. ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಯೂಸ್ ಯೂನಿಯನ್. ಇದೇ ನಮಗೆ ಬಂದಿದ್ದ ಆನ್ಸರ್. ಬಟ್ ದೇರ್ ಇಸ್ ಅ ಟೆಕ್ನಿಕಲ್ ಪ್ರಾಬ್ಲಮ್ ಹಿಯರ್. ಗ್ರಾಫ್ ಹಾಕಿದ್ರೆ ನೋಡಿ ಈ ಗ್ರೀನು ಮತ್ತು ಬ್ಲೂ ಮರ್ಜ್ ಆಗ್ತದೆ ವ್ಯಾಲ್ಯೂಸ್ ಅಂತ. ಆಗಬಾರ್ದು ಸರ್, ಹಾಕಬಾರ್ದು. ಆವಾಗ ಮೈನಸ್ ಸೆಟ್ ಎಲ್ಲ ಒಂದು ಕಡೆ, ಪಾಸಿಟಿವ್ ಸೆಟ್ ಎಲ್ಲ ಒಂದು ಕಡೆ, ಅಂದರೆ ಇಂಟರ್ಚೇಂಜ್ ಮಾಡ್ಕೊಂಡು ನೋಡಿ 3 to ಇನ್ಫಿನಿಟಿ ಕಡೆ ಶಿಫ್ಟ್ ಮಾಡಿಕೊಂಡು ಇದು 4 to -ಇನ್ಫಿನಿಟಿ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ಇದೆಲ್ಲ ನಮ್ಗೆ ಗ್ಯಾಪ್ ಬರುತ್ತೆ ಅವಾಗ, ಆಗ್ಬೋದಾ? ನೋಡಿ ಇದು -4 to ಇನ್ಫಿನಿಟಿ, ಇದು 3 to ಇನ್ಫಿನಿಟಿ ಆಗಿತ್ತು. -4 to -ಇನ್ಫಿನಿಟಿ, 3 to ಇನ್ಫಿನಿಟಿ, ದಿಸ್ ಇಸ್ ದ ಆನ್ಸರ್. ಯೂನಿಯನ್ ಬಳಸಿರ್ತಾರೆ ಅವರು, ಸೊ ಖಂಡಿತವಾಗ್ಲೂ ನೀವು ಅದೇ ಆನ್ಸರ್ ಆಗಬೇಕಾಗುತ್ತೆ, ಆಗ್ಬೋದಾ? ಎಸ್ ದೇರ್ ಆರ್ 2 ಈಸಿಯೆಸ್ಟ್ ಪ್ರಾಬ್ಲಮ್ಸ್ ಹಿಯರ್. ತುಂಬ ಈಸಿಯಾಗಿದೆ. 9th ಒನ್ ಇನ್ಸ್ಪೆಕ್ಷನ್ ಮೆಥಡಿಂದ ಹೇಳ್ಬಿಡ್ಬೋದು. ನೋಡಿ ಇಲ್ಲಿ ಮಾಡಿಲ್ಲ, ಇಲ್ಲಿ ಮಾಡಿದೆ ಅಲ್ವಾ? ಇನ್ಇಕ್ವಾಲಿಟೀಸ್ ಟಾಪಿಕ್ ಯೂಸ್ ಮಾಡೋದೇ ಬೇಡ, ಇಲ್ಲ ಹಂಗೆ ಆನ್ಸರ್ ಬಂದ್ಬಿಡುತ್ತೆ. ಹಾಗೆ ಪುಟ್ x = -2 -4 -1 -5 ಆಯಿತು. ಪುಟ್ x = -2 ಇದು +5 ಆಯಿತು. ಇಲ್ಲಿ ಮೈನಸ್ಸೇ ಉಳಿದೋಯ್ತು, ಸೊ ಆಪ್ಷನ್ ಎ ಇಸ್ ರಾಂಗ್. 8 ಹಾಕೋಣ. 2 8s 16 - 1 15. 8 ಹಾಕೋಣ. 8 + 7 15. ಎಸ್, ಅಬ್ಸಲ್ಯೂಟ್ ಆನ್ಸರ್ ಬಿ, ಆಗ್ಬೋದಾ? ಮತ್ತಿದೆ ಯಾಕಾಗಲ್ಲ ಮಾಸ್ಟರ್? 8 ಆಗುತ್ತೆ, -2 ಆಗಲ್ಲ. ಅದಕ್ಕೆ ಬೈ ವೆರಿಫಿಕೇಶನ್ ಮೆಥಡ್ ಆನ್ಸರ್ 8 ಇಸ್ ದ ಕರೆಕ್ಟ್. ಹಾಗೆ 10th ಪ್ರಾಬ್ಲಮ್ ಕೂಡ ಮಾಡ್ಕೋಬಹುದು ನೀವು. ಹೆಂಗೆ? ಬೈ ಇನ್ಸ್ಪೆಕ್ಷನ್. ನೋಡಿ x <3 0 ಇದೆಯಾ? ಇಲ್ಲಿ 0 ಇದೆಯಾ? ಹೌದು ಸರ್ ಇದೆ. ತೆಗೆದುಕೊಳ್ಳಿ. ಇದೇನಾಗುತ್ತೆ? x = 0 ತೆಗೆದುಕೊಂಡಾಗ 3 ಬರುತ್ತೆ, ಇದು 3 ಬರುತ್ತೆ, ಹೌದಾ? ಇಲ್ಲೇನು ಬರೀಬೇಕು ಆಪ್ಷನ್ ನಾನು ಮರ್ತಿದ್ದೇನೆ. x > 3 ಅಂತ ಕಾಣುತ್ತೆ, ಹೌದಾ? ಆಮೇಲೆ ಇಲ್ಲಿ ನೋಡಿ, ಇಲ್ಲಿ 1 ಇದೆಯಾ? ಹೌದು ಸರ್. 0ಗೇನು ಸರ್ ಆಯ್ತು. 1 ಇದೆಯಾ? ಹಾಕಿ. 3 - 1 ಎಷ್ಟಾಯಿತು? 2 ಆಯಿತು. ಇಲ್ಲಿ 3 ನಾವು ಎಷ್ಟಾಗ್ತಿರೋದು ಎಕ್ಸ್ ವ್ಯಾಲ್ಯೂ? ಸಾರಿ, ಇಲ್ಲಿ ಇನ್ಸ್ಪೆಕ್ಷನ್ ಮೆಥಡಿಂದ ಮಾಡ್ತಾ ಇದ್ರೆ, ಡೋಂಟ್ ಕನ್ಫ್ಯೂಸ್ ಹಿಯರ್. x < 3 ಅಂತಿದೆ ಫಸ್ಟ್ ಆಪ್ಷನ್. ಆಮೇಲೆ ಕರೆಕ್ಟ್ ಎಕ್ಸ್ಗೆ ಒಂದಷ್ಟು ವ್ಯಾಲ್ಯೂಸ್ ತೆಗೆದುಕೊಳ್ಳೋಣ, 1 2 ಅಷ್ಟು ವ್ಯಾಲ್ಯೂಸ್ ಅಲ್ವಾ? ತೆಗೆದುಕೊಳ್ಳೋಣ. 0 ಹಾಕಿದಾಗ ಇಲ್ಲಿ 3 ಉಳಿಯಿತು, ಇಲ್ಲಿ -3 ಉಳಿಯಿತು, ತಪ್ಪಾಯಿತು. ನೋಡಿ ಆಗಲೇ ಸರಿಯಾಗಿ ಹೇಳ್ಕೊಳ್ಳಿ ನಾನು. ಇಫ್ ಯು ಪುಟ್ x = 0, this becomes 3, this becomes -3. ಇಂದ ಹೊರಟೋಯ್ತು. ಆಮೇಲೆ ಕರೆಕ್ಟ್. and x > or = 3 is there. 3 ಹಾಕೋಣ. 3 - 3 0, 3 - 3 0, ಎಸ್ ಆಗುತ್ತೆ. ಮತ್ತೆ 10 ಹಾಕೋಣ. 10 ಹಾಕೋಣ. > 3 ಇದೆ 10. 3 - 10 -7. mod is there, +7. 10 - 3 7, balance. Yes, this is the answer. This is I think sorry, ಎರಡಕ್ಕೆ = ಹಾಕ್ಬಿಟ್ಟಿದ್ರೆ ಇದಾಗಲ್ಲ. ಅವಾಗ ಇಲ್ಲಿ = ಇಲ್ಲ, ಇದಕ್ಕೆ = ಇದೆ, ಇದಾಗುತ್ತೆ. Why option B is wrong sir? I am not saying option B is wrong. This is incomplete. ನೋಡಿ
ಇಲ್ಲಿ 3 ಸೇರ್ಕೊಂಡಿದೆ, ಇಲ್ಲಿ 3 ಇಲ್ಲ. ಯಾವುದು ದೊಡ್ಡ ಸೆಟ್ಟು? ಇದೇ ದೊಡ್ಡ ಸೆಟ್. ಇದು ಸ್ಯಾಟಿಸ್ಫೈ ಆದ್ರೆ ಮತ್ತೆ ಇದು ಇನ್ಕಂಪ್ಲೀಟ್ ಆನ್ಸರ್ ಆಗುತ್ತೆ. ಅವಾಗ ನೋಡಿ ಎಕ್ಸ್ ಜಾಗದಲ್ಲಿ 3 ತೆಗೆದುಕೊಂಡಾಗ ಏನಾಗ್ತದೆ? ಎಕ್ಸ್ ಜಾಗದಲ್ಲಿ 0, ಇಲ್ಲಿ 0 is equal to 0. ಹಾಗಾದ್ರೆ 3 ತೆಗೆದುಕೋಬಹುದು, ಹಾಗಾದ್ರೆ is equal to ಇನ್ಕ್ಲೂಡ್ ಮಾಡ್ಕೋಬಹುದು. ಹಾಗಾದ್ರೆ ಸಿ ಇಸ್ ದ ಅಬ್ಸಲ್ಯೂಟ್ ಆನ್ಸರ್. ವಾಟ್ ಅಬೌಟ್ ಬಿ? ಬಿ ಕರೆಕ್ಟ್ ಬಟ್ ಇನ್ಕಂಪ್ಲೀಟ್. am I correct? yes. ಅಲ್ಲಿಗೆ 9th ಒನ್ಗೆ ಆನ್ಸರ್ ಬಂದು ಬಿ ಆಗುತ್ತೆ, 10th ಒನ್ಗೆ ಆನ್ಸರ್ ಬಂದು ಸಿ ಆಗುತ್ತೆ. ಯಾವುದಕ್ಕೆ ಇಸ್ ಈಕ್ವಲ್ ಇರುತ್ತೋ ಅದನ್ನೇ ತೆಗೆದುಕೋಬೇಕು. ಇಲ್ಲಿ ನೋಡಿ 11th ಪ್ರಾಬ್ಲಮ್ ಬಹಳ ಚೆನ್ನಾಗಿದೆ. 2 ಈಕ್ವೇಷನ್ಸ್ ಎರಡೂ ಕಡೆ ನಮಗೆ ಮಾಡೆಲ್ಸ್ ಕೊಟ್ಟಿದ್ದಾರೆ. ಆ ಥರ ಎಲ್ಲಾದ್ರೂ ಕಂಡು ಬಂದಲ್ಲೇ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಮಾಡಬೇಕು. ಆಮೇಲೆ ಕರೆಕ್ಟ್. ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 1 ಗ್ರೇಟರ್ ದ್ಯಾನ್ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 9. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸರಿಯಾಗಿ ಜ್ಞಾಪಿಸ್ಕೊಡಿ. ನಾನು ಬರ್ದಿರ್ತಕ್ಕಂಥದ್ದು ಕರೆಕ್ಟ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ವಿ ಕ್ಯಾನ್ ಕ್ಯಾನ್ಸಲ್ ಆಗ್ಬೋದಾ? ಆಮೇಲೆ ಎಕ್ಸ್ಟ್ರಮ್ಸ್ ಎಲ್ಲ ಒಂದು ಹತ್ರ ತಗೊಂಡು ಬರೋ ಪ್ರೋಸೆಸ್ ಏನಾದರೂ ನಾವು ಹಾರ್ಡಾಗಿ ಮಾಡಿದ್ರೆ ನಮ್ಗೆ ಉಳಿಯೋದು S4x ಗ್ರೇಟರ್ ದ್ಯಾನ್ 8 ಅಂತ ಉಳಿತದೆ. ದಟ್ ಈಸ್ ಎಕ್ಸ್ ಗ್ರೇಟರ್ ದ್ಯಾನ್ ಇಫ್ ಯು ಹ್ಯಾವ್ ಇಸ್ ಈಕ್ವಲ್ ಟು ಸಿಂಬಲ್ ಇಸ್ ಈಕ್ವಲ್ ಟು ಇದ್ರೆ ಇಸ್ ಈಕ್ವಲ್ ಟು ಹಾಕ್ಬೋದು, ಇಲ್ಲಾಂದ್ರೆ ಹಾಕ್ಬಾರ್ದು. ಎಕ್ಸ್ಪ್ಯಾನ್ಷನ್ ಸರಿಯಾಗಿ ಮಾಡಿದೀವ. ದಿಸ್ ಇಸ್ 11th ಪ್ರಾಬ್ಲಮ್. ಆಮೇಲೆ ಕರೆಕ್ಟ್. ಎಸ್ ಇಲ್ಲಿ ಎಕ್ಸ್ ಗ್ರೇಟರ್ ದ್ಯಾನ್ 2 ಬರುತ್ತೆ. ನಮ್ಗೆ ಇಸ್ ಈಕ್ವಲ್ ಟು ಆಪ್ಷನ್ಸ್ ಅಲ್ಲಿದೆ, ಬಟ್ ಕ್ವಶನ್ ಅಲ್ಲಿ ಇಲ್ಲ. ಅಂದ್ರೆ ಇಲ್ಲಿ ಎಲ್ಲ ಆಪ್ಷನ್ಸ್ ಅಲ್ಲಿ ಇಸ್ ಈಕ್ವಲ್ ಟು ಟೈಪ್ ಮಾಡಿಕೊಟ್ಟಿದ್ರೆ ಅಂದ್ರೆ ಬಹುಶಃ ಕ್ವಶನ್ ಅಲ್ಲಿ ಕೂಡ ಇರಬೇಕಂತ ಕಾಣುತ್ತೆ, ಇಲ್ಲಾಂದ್ರೆ ನಮ್ಮ ಆನ್ಸರ್ ಹಂಗೆ ಆಗುತ್ತೆ. ಎಕ್ಸ್ ಗ್ರೇಟರ್ ದ್ಯಾನ್ ಆರ್ ಈಕ್ವಲ್ಸ್ ಟು 2 ಅಂದ್ರೆ ಇದನ್ನ ಹಿಂಗ್ ಬೇಕಾದ್ರೂ ಕೂಡ ನಾವು ಬರೆದು ತೋರಿಸ್ಬೋದು. ಆಪ್ಷನ್ಸ್ ಅಲ್ಲಿ ಯಾವ ರೀತಿ ಇದ್ರೆ ಆ ರೀತಿ ಆನ್ಸರ್ ಮಾಡ್ಕೋಬೇಕಾಗುತ್ತೆ. ದಿಸ್ ಇಸ್ ಆನ್ಸರ್ ಫಾರ್ ದಿ ಪ್ರಾಬ್ಲಮ್ ನಂಬರ್ 11 ಹಿಯರ್. ಎಸ್ ಸೊಲ್ಯೂಷನ್ ಸೆಟ್ ಆಫ್ ಮಾಡ್ಯುಲಸ್ ಆಫ್ 3x plus 2 ಲೆಸ್ ದ್ಯಾನ್ 1 11th ಕ್ವಶನ್. ಈ ಟೈಮ್ ಸೇವಿಂಗ್ ರಿಸಲ್ಟ್ ಅನ್ನ ಯೂಸ್ ಮಾಡಕ್ಕೆ ಹೋಗ್ತಾರೆ. ಈ ಲೆಸ್ ದ್ಯಾನ್ ಇದ್ದಾಗ ವಿ ಹೌ ಟು ಯೂಸ್ ದಿಸ್ ಟೈಮ್ ಸೇವಿಂಗ್ ರಿಸಲ್ಟ್. ಹೌದಾ? ನೋಡಿ ಈ ಪ್ರಾಬ್ಲಮ್ ಈ ರಿಸಲ್ಟ್ ಇಲ್ಲ ಹಾಕಿದ್ರೆ ಇದೆಷ್ಟೇ ಬರೋದು. ವಾಟ್ ವಿ ಹೌ ಟು ಫೈಂಡ್ ಔಟ್ ಹಿಯರ್? ಎಕ್ಸ್ ಅದು ಮಧ್ಯದಲ್ಲಿ ಸೇರ್ಕೊಂಡ್ಬಿಟ್ಟಿದೆ. ಸೊ ಫಸ್ಟ್ ಈ 2 ಹೊರಟೋಗ್ಬೇಕು. ಯಾವ ಕಡೆಗೆ ಹೋದ್ರೆ -2, ಆಮೇಲೆ ಈ ಕಡೆಗೆ ಬಂದರೂ ಕೂಡ -2. ಅದು ಯಾವ ಕಡೆಗಾದ್ರೂ ಹೋಗ್ಲಿ ಪಾಪ -2 ಆಗುತ್ತೆ. ಅಲ್ಲಿಗೆ -3 ಲೆಸ್ ದ್ಯಾನ್ 3x ಲೆಸ್ ದ್ಯಾನ್ -1. ಆಮೇಲೆ ಕರೆಕ್ಟ್. 3 ಇಂದ ಡಿವೈಡ್ ಮಾಡಿದಾಗ -1 ಲೆಸ್ ದ್ಯಾನ್ x ಲೆಸ್ ದ್ಯಾನ್ -1/3 ಬರುತ್ತೆ. ಹೌದಾ? ಎಸ್. ಎಂಥ ಬ್ರಾಕೆಟ್ಸ್ ಇವು? ಓಪನ್ ಬ್ರಾಕೆಟ್ಸ್, ಬಿಕಾಸ್ ಇಸ್ ಈಕ್ವಲ್ ಟು ಸಿಂಬಲ್ ಇಸ್ ನಾಟ್ ದೇರ್. ಆಗ್ಬೋದಾ? ಎಸ್. ಅಲ್ಲಿಗೆ -1/3 ವಿ ಆರ್ ಗೆಟಿಂಗ್ ಓಪನ್ ಬ್ರಾಕೆಟ್ಸ್. ಯಾವ ಆಪ್ಷನ್ ಅಲ್ಲಿ ಓಪನ್ ಬ್ರಾಕೆಟ್ ಇರುತ್ತೋ ಆ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕು. ಆಗ್ಬೋದಾ? ಇದು 33 minutes ಎಕ್ಸಾಕ್ಟ್ 11 secondsಗೆ ಇದು ಕಟ್ ಆಗುತ್ತೆ ವಿಡಿಯೋ. ಅದು ಫಸ್ಟ್ ಇಂದ ನಮ್ಗಿರೋ ಸಮಸ್ಯೆನೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡೋ ಕ್ಲಾಸಸ್ಸಲ್ಲಿ. ಇನ್ನು ಇರ್ತಕ್ಕಂಥ 5 ಪ್ರಾಬ್ಲಮ್ಸ್ ಒಂದು 10 ನಿಮಿಷದಲ್ಲಿ ಮಾಡಾಕ್ತೇನೆ. ಈ ವಿಡಿಯೋ ಕೆಳಗಡೆ ಅದನ್ನು ಕೂಡ ನಾನು ಕೆಳಗಡೆ ಹಾಕಿರ್ತೇನೆ, ಜಾಯಿನ್ ಮಾಡೋಕ್ಕಾಗಲ್ಲ, ಅದು ಬೇರೆ ಹಾಕಿರ್ತೀನಿ. ಪ್ಲೀಸ್ ದಯವಿಟ್ಟು 2 ಅಟ್ ಎ ಟೈಮ್ ನೋಡಿಬಿಟ್ಟು ನೋಟ್ಸ್ ಮಾಡ್ಕೊಂಬಿಡಿ, ಮತ್ತೆ ಅಂತಂದರೆ ಆಗೋದಿಲ್ಲ. ಆಗ್ಬೋದಾ? ಎಸ್. ದಿಸ್ ಇಸ್ ದ ಪ್ರಾಬ್ಲಮ್ ನಂಬರ್ 13. ಮೋಸ್ಟ್ಲಿ ಅರ್ಧಕ್ಕೆ ಹೋಗ್ಬಿಡುತ್ತೆ, ಫಸ್ಟ್ ಸ್ಟೆಪ್ಗೆ ಹೋಗ್ಬಿಡುತ್ತೆ, ವಿಡಿಯೋ ಕಟ್ ಆಗುತ್ತೆ. ದಿಸ್ ಇಸ್ ಇನ್ ದ ಫಾರ್ಮ್ ಆಫ್ ಲೈಕ್ ದಿಸ್. ವಿ ಕ್ಯಾನ್ ರೈಟ್ ದಿಸ್ ಆಸ್ ಎ. ಯಾಕೆ ಇಲ್ಲಿ ಇಂಥ ರಿಸಲ್ಟ್ ಯೂಸ್ ಮಾಡ್ತೀವಿ ಮಾಸ್ಟರ್? ಇಲ್ಲಿ ಈ ಮಾಡಿ ಹೊರಟೋಗ್ಬೇಕು, ಎಕ್ಸ್ ಆಚೆ ಬರಬೇಕು, ಅವಾಗೆ ಸೊಲ್ಯೂಷನ್ ಸೆಟ್ ಆಗೋದು. ಮಾಡಿ ಕಳಿಸ್ಬಿಡೋದಕ್ಕೆ ಈ TS ನಾವು ಯೂಸ್ ಮಾಡ್ತೀವಿ. ಆಗ್ಬೋದಾ? ಈ ಟೈಮ್ ಸೇವ್ ರಿಸಲ್ಟ್ ಏನಕ್ಕೆ ಯೂಸ್ ಮಾಡ್ತೀವಿ? ಟು